ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಕೇಳಿಸ್ತಿದ್ಯಾ? ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಮಹಾಭಾರತದ ಭೀಷ್ಮ ಪರ್ವದ 68ನೆಯ ಅಧ್ಯಾಯದಲ್ಲಿ ಕೃಷ್ಣನ ಬಗ್ಗೆ ದುರ್ಯೋಧನ ಕೇಳಿದ ಪ್ರಶ್ನೆಗೆ ಭೀಷ್ಮಾಚಾರ್ಯರು ಉತ್ತರ ಕೊಡ್ತಾ ಬಂದರು. ಒಂದು ಪೂರ್ವದಲ್ಲಿ ಋಷಿಮುನಿಗಳು ಮಾಡಿದಂತಹ ಸಂವಾದವನ್ನು ಅದನ್ನು ನೆನಪಿಸಿದರು. ಆಗ ಅವನು ಇನ್ನೂ ಸ್ವಲ್ಪ ಕುತೂಹಲದಿಂದ ಪ್ರಶ್ನೆಗಳನ್ನು ಕೇಳಿದ. ಅಂದರೆ ಇನ್ನೇನೇನು ವಿಷಯಗಳು ಸಿಕ್ಕಿದರೆ ನನಗೆ ಯುದ್ಧಕ್ಕೆ ಲಾಭ ಆಗುತ್ತೆ ಅನ್ನೋ ದೃಷ್ಟಿಯಿಂದ. ಆದರೆ ಅವರು ನರನಾರಾಯಣನ ರೂಪವಾಗಿ ಕೃಷ್ಣ ಮತ್ತು ಅರ್ಜುನರೇ ಹುಟ್ಟಿ ಬಂದದ್ದು, ದೇವರ ಅನುಗ್ರಹದ ದೃಷ್ಟಿ ದೇವತೆಗಳ ಮೇಲೆ ಹೇಗೆ ಬಿತ್ತು ಅನ್ನೋದರ ಚಿತ್ರಣವನ್ನೆಲ್ಲ ಹಿಂದೆ ಹೇಳಿ ಆಯಿತು. ಅದನ್ನ ವಿವರಿಸಿ ಮತ್ತೆ ಭೀಷ್ಮಾಚಾರ್ಯರ ಹತ್ರ ಅವನು ಪ್ರಶ್ನೆ ಕೇಳಿದಾಗ, ಸ್ತವಂಬೈ ಬ್ರಹ್ಮ ಸಂಯುಕ್ತಂ ಶೃಣು ಕೃಷ್ಣಸ್ಯ ಭಾರತ ಬ್ರಹ್ಮರ್ಷಿಭಿಶ್ಚ ದೇವೈಶ್ಚ ಯಃ ಪುರಾ ಕಥಿತೋ ಭುವಿ. ಬ್ರಹ್ಮನಿಂದ ಕೂಡಿಕೊಂಡು ಋಷಿಗಳು ದೇವತೆಗಳು ಹಿಂದೆ ಕೃಷ್ಣನನ್ನ ಮಾಡಿದ ಸ್ತೋತ್ರವನ್ನ ಭೀಷ್ಮಾಚಾರ್ಯರು ಮತ್ತೆ ಬಿಡಿಸಿ ಹೇಳ್ತಾರೆ. ಸಾಧ್ಯಾನಾಮಪಿ ದೇವಾನಾಂ ದೇವದೇವೇಶ್ವರ ಪ್ರಭು ಲೋಕಭಾವನ ಭಾವಜ್ಞ ಇತಿ ತ್ವಾಂ ನಾರದೋ ಬ್ರವೀತ್. ಸಾಧ್ಯರು ದೇವತೆಗಳು ಎಲ್ಲರೂ ಸೇರಿಕೊಂಡು ದೇವದೇವೇಶ್ವರನಾದಂತಹ ಪ್ರಭುವಾದ ಪರಮಾತ್ಮನನ್ನ ತಿಳಿಯುವುದಕ್ಕಾಗಿ ನಿರಂತರ ಪ್ರಯತ್ನಿಸ್ತಾ ಇದ್ರು. ಅಂತಹ ಭಗವಂತನನ್ನು ನಾರದರು ಚತುರ್ಮುಖನನ್ನ ಕುರಿತು ಹೀಗೆ ಹೇಳಿದರು, ಲೋಕಭಾವನ ಭಾವಜ್ಞ. ಲೋಕಭಾವನ ಭಾವಜ್ಞ, ಲೋಕದ ಭಾವನ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ, ಅದರ ಭಾವ ಅಂದ್ರೆ ಅದು ಮಾಡುವಾಗ ಏನು ದೇವರಿಗೆ ಯೋಚನೆ ಇರುತ್ತೆ, ಅವನು ಯಾವ ಹಿನ್ನೆಲೆಯಲ್ಲಿ ಈ ಕೆಲಸವನ್ನ ಮಾಡ್ತಾನೆ ಅಂತ ತಿಳಿದವನಾದ ನಾರದರು ಪರಮಾತ್ಮನ ಕುರಿತಾಗಿ ಈ ಮಾತನ್ನ ಸಾಧ್ಯರಿಗೆ ಮತ್ತು ದೇವತೆಗಳಿಗೆ ಹೇಳ್ತಾರೆ. ಭೂತಂ ಭವ್ಯಂ ಭವಿಷ್ಯಚ್ಚ ಮಾರ್ಕಂಡೇಯೋಭ್ಯುವಾಚ. ಈ ಭಗವಂತ ಭೂತ ಭವ್ಯ ಭವಿಷ್ಯತ್ ಮೂರೂ ಕಾಲದಲ್ಲಿ ಇರುವವ ಅಂತ ಮಾರ್ಕಂಡೇಯರು ಕೂಡ ಅಭ್ಯುವಾಚ ಇದನ್ನೇ ಹೇಳಿದ್ದಾರೆ. ಯಜ್ಞತ್ವಾಂ ಚೈವ ಯಜ್ಞಾನಾಂ ತಪಶ್ಚ ತಪಸಾಮಪಿ ದೇವಾನಾಮಪಿ ದೇವಂ ಚ ಸ್ವಾಮಹಂ ತ್ವಾಮಾಹ ಭಗವಾನ್ ಪ್ರಭು. ತ್ವಾಂ ಭಗವಂತನನ್ನು ಕುರಿತು ಈ ಭೃಗು ಕೂಡ ಇದೇ ಮಾತನ್ನ ಹೇಳಿದ್ದ. ಯಜ್ಞಕ್ಕೂ ಯಜ್ಞದ ಭಾವವನ್ನು ತುಂಬುವವನು ಇದೇ ಕೃಷ್ಣ. ಕೃಷ್ಣ ಇದ್ರೆ ಯಜ್ಞಕ್ಕೆ, ಅಂದ್ರೆ ಕೃಷ್ಣ ಇರುವುದು ಅಂದ್ರೆ ಕೃಷ್ಣಾರ್ಪಣಮಸ್ತು ಅಂತ ಅದನ್ನ ಹೇಳಿದ್ರೆ ಯಜ್ಞ ಪೂರ್ತಿ ಆಗುತ್ತೆ. ತಪಸಾಂ ಚ ತಪಶ್ಚೈವ, ಯಾವುದೇ ತಪಸ್ಸು ಪೂರ್ತಿ ಆಗುದು. ತಪಸ್ಸು ಅಂದ್ರೆ ದೇಹ ದಂಡನೆ ಮಾಡುವಂಥದ್ದು ಅಥವಾ ಒಳ್ಳೆಯ ವಿಷಯವನ್ನ ಆಲೋಚಿಸುವಂಥದ್ದು. ಈಗ ಏಕಾದಶಿ ವ್ರತವನ್ನ ಮಾಡಿ ಕೊನೆಗೆ ಕೃಷ್ಣನನ್ನ ಸ್ಮರಿಸಿದ್ರೆ ಅದು ತಪಸ್ಸು ಪೂರ್ತಿ ಆಯಿತು ಅಂತ ಲೆಕ್ಕ. ಯಾಕೆಂದ್ರೆ ಕರ್ತವ್ಯ ಮಾಡಿದ ಮೇಲೆ ಅದನ್ನ ಭಗವಂತನ ಸ್ಮರಣೆ ಮಾಡಿ ಒಪ್ಪಿಸ್ಬೇಕು. ಆರಂಭದಲ್ಲೂ ಮಧ್ಯದಲ್ಲೂ ಕೊನೆಯಲ್ಲೂ ಎಲ್ಲೆಲ್ಲಿ ನೆನಪಾಗುತ್ತೋ ಅಲ್ಲೆಲ್ಲ ಒಪ್ಪಿಸ್ಬೇಕು. ತಪಸಾಂ ತಪಶ್ಚ. ಇನ್ನು ಕೇವಲ ಮನುಷ್ಯರಿಗೆ ಲೋಕದಲ್ಲಿರುವ ಸಾಮಾನ್ಯರಿಗೆ ಮಾತ್ರ, ದೇವಾನಾಮಪಿ ದೇವ, ಆ ದೇವತೆಗಳು ಕೂಡ ತಮ್ಮ ತಮ್ಮ ಕಾರ್ಯಭಾರಗಳನ್ನ, ಯಾರಾದ್ರೂ ಈಗ ವರುಣ ತನ್ನ ಸಮುದ್ರದ ನೆಲೆಯನ್ನ ಏನಾದ್ರೂ ಸುಸ್ಥಿರವಾಗಿಡಿಸ್ಬೇಕು ಅಂತಂದ್ರೆ ಅವನು ಕೃಷ್ಣನಿಗೆ ಶರಣಾಗಬೇಕು, ಭಗವಂತನನ್ನೇ ಸ್ಮರಣೆ ಮಾಡಬೇಕು. ಹೀಗೆ ಎಲ್ಲಾ ದೇವತೆಗಳಿಗೂ ದೇವತ್ವವನ್ನ ಕೊಟ್ಟಿರುವಂತಹ ಭಗವಂತನನ್ನ ಭೃಗು ಕೂಡ ಹೀಗೆ ಸ್ತೋತ್ರ ಮಾಡಿದ್ದಾನೆ. ಪುರಾಣಂ ಚೈವ ಪರಮಂ ವಿಷ್ಣು ರೂಪಂ ತವೇತಿ ಚ ವಾಸುದೇವೋ ವಸೂನಾಂ ತ್ವಂ ಶಕ್ರಂ ಸ್ಥಾಪಯಿತಾ ತಥಾ. ಇವನು ಅತ್ಯಂತ ಹಳಬ ಕೃಷ್ಣ. ಈಗ ವಸುದೇವ ದೇವಕಿಯರಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿ ಕಾಣಿಸಿದವನಲ್ಲ, ಅವನು ಅದಕ್ಕಿಂತಲೂ ಮೊದಲೇ ಇದ್ದವ. ನಮಗೆ ಲೋಕದಲ್ಲಿ ಪ್ರಕಟಗೊಂಡದ್ದು ಆ ರೋಹಿಣ್ಯ ಮರ್ಧರಾತ್ರಿ ತದಾ ಕಾಳಾಷ್ಟಮಿ ಭವೇತ್ ಅಂತ ಲೋಕದಲ್ಲಿ ನಮ್ಮ ದರ್ಶನ ಭಾಗ್ಯಕ್ಕೆ
ಗೋಚರಿಸಿದವನು ಆ ಟೈಮಿಗೆ ಹೊರತು ಅವನು ಅದಕ್ಕಿಂತ ಮುಂಚೆ ಕೃಷ್ಣನಿಗೆ ಆ ರೂಪವೇ ಇರಲಿಲ್ಲ. ಅಥವಾ ಅವನಿಗೆ ನೋಡಿ ವಾಸುದೇವ ಅಂತ ಅನ್ನುವ ಹೆಸರು ವಿಷ್ಣು ಸಹಸ್ರನಾಮದಲ್ಲಿ ಅದಕ್ಕಿಂತ ಹಿಂದೆನೇ ಇದೆ. ಯಾಕೆಂದ್ರೆ ಕೃಷ್ಣಾವತಾರದ ಹೊತ್ತಿಗೆ ಬಂದದ್ದಲ್ಲ, ನಮಗೆ ಮತ್ತೆ ಅದು ರಿಪೀಟ್ ಆಗಿ ಭೀಷ್ಮರ ಬಾಯಿಂದ ಸಿಕ್ಕಿದ್ದು. ಅವರು ಹೇಳುವುದೇನು, ಋಷಿಗಳು ಹಿಂದೆ ಹೇಳಿದ್ದನ್ನ ನಾನು ನಿಮಗೆ ಹೇಳ್ತೇನೆ, ನಾನೇ ಸ್ವಂತ ರಚನೆ ಮಾಡಿದ್ದಲ್ಲ, ಭೀಷ್ಮಾಚಾರ್ಯರ ಸ್ವಂತ ರಚನೆ ಅಲ್ಲ ವಿಷ್ಣು ಸಹಸ್ರನಾಮ. ಪೂರ್ವದಲ್ಲಿ ಯಾರೆಲ್ಲ ಋಷಿಮುನಿಗಳು ಹಾಡ್ಕೊಂಡು ಬಂದಿದ್ದಾರೆ ಅದನ್ನು ನಾನು ನಿನಗೆ ಹೇಳ್ತೇನೆ ಅಂತ ಹೇಳಿದ್ದು. ಅಲ್ಲಿ ದೇವಕಿ ನಂದನ ಸೃಷ್ಟ ಕ್ಷಿತೀಶ ಪಾಪನಾಶನ, ಕೃಷ್ಣ ಹುಟ್ಟುವ ಮುಂಚೆ ದೇವಕಿ ನಂದನ ಅಂತ ಹೆಸರಿದೆ ಕೃಷ್ಣನಿಗೆ. ಅಂದ್ರೆ ಆ ದೇವಕಿ ಅಂದ್ರೆ ಅಲ್ಲಿ ಬೇರೆನೆ ಅರ್ಥ, ಈ ದೇವಕಿ ಅಲ್ವೇ ಅಲ್ಲ. ಯಾಕೆಂದ್ರೆ ಇತಿಹಾಸದಲ್ಲಿ ಬರುವ ಮುಂಚೆಯೂ ಅದಕ್ಕೊಂದು ಬೇರೆ ಅರ್ಥ ಇರುತ್ತೆ. ಆದ್ರೆ ನನಗೆ ಭವಿಷ್ಯದ ಅರ್ಥ ಹೇಳಿತ್ತು ಅಂತ ಒಂದು ಅರ್ಥ ಹೇಳ್ಬೋದು, ಅದು ತಪ್ಪೇನಲ್ಲ, ಅಂದ್ರೆ ಮುಂದೆ ಆಗುತ್ತೆ ಅನ್ನೋದನ್ನ ಈಗಲೇ ಹೇಳಿದ್ರು ಅಂತ. ಆದ್ರೆ ಅದು ಇಲ್ಲದೆ ಇದ್ರೂ ಕೂಡ ಒಂದರ್ಥ ಭಗವಂತನಿಗೆ ದೇವಕಿ ಶಬ್ದದಿಂದ ಬೇರೆನೆ ಒಂದು ಗುಣವನ್ನ ಹೇಳಲಿಕ್ಕಿದೆ. ಹಾಗೆ ಭೃಗು ಮಹರ್ಷಿಗಳು ಪುರಾಣನಾದಂತಹ ಅತ್ಯಂತ ಪುರಾ ಅಪಿನವಂ, ಓಲ್ಡ್ ಈಸ್ ಗೋಲ್ಡ್, ಎಷ್ಟು ಹಳೆದಾದ್ರೂ ಅದು ಹೊಸ್ತೆ. ಪುರಾಣಂ ಚೈವ ಪರಮಂ ವಿಷ್ಣೋ ರೂಪಂ ತವೇತಿ ಚ, ವಿಷ್ಣೋ ಅನ್ನುವ ಸಂಬೋಧನೆಯನ್ನು ಮಾಡ್ತಾ ವಿಷವನ್ನ ಕಳೆಯುವಂತಹ ನಿನ್ನ ರೂಪವನ್ನ ವಾಸುದೇವೋ ವಸೂನಾಂ ತ್ವಂ ಶಕ್ರಂ ಸ್ಥಾಪಯಿತ ತಥಾ, ವಸುಗಳಲ್ಲಿ ವಾಸುದೇವನಾಗಿ ನೆಲೆಸಿ ಲೋಕದಲ್ಲಿ ಏನಂತಾರೆ ಕಾನೂನು ಸುವ್ಯವಸ್ಥೆ ಇರುವುದಕ್ಕೋಸ್ಕರ ಶಕ್ರನಲ್ಲಿ ಭಗವಂತ ನಿಂತ. ಶಕ್ರ ಒಂದು ರೀತಿ ಶಿಸ್ತು ಸಂಯಮದ ಅಧಿಪತಿ. ಮಳೆ ಬೆಳೆ ಒಂದು ಕಡೆಯಿಂದ ಇದೆ, ಅದು ಬಿಟ್ರೆ ದೇವಾನಾಂ ಅಧಿಪತಿ ಅಂದ್ರೆ ಇಂದ್ರಿಯಗಳಿಗೆಲ್ಲ ಕಂಟ್ರೋಲರ್ ಅವನು, ಅಂದ್ರೆ ನಮ್ಮ ನಿಯಂತ್ರಣವನ್ನ ನಿಯಮನ ಶಕ್ತಿ ಅಂತ ಅರ್ಥ ಶಕ್ರ ಅಂದ್ರೆ. ಅವನನ್ನೂ ಕೂಡ ನಿಯಮಿಸುವವನು ಸ್ವತಃ ಕೃಷ್ಣನೇ. ದೇವದೇವೋಸಿ ದೇವಾನಾಂ ಇತಿ ದ್ವೈಪಾಯನೋ ಬ್ರವೀತ್. ಅಂದ್ರೆ ಇದೇನು ಹೇಳ್ತಾ ಇದ್ದಾರೆ ಅಂದ್ರೆ, ನಾನ್ ಮಾತ್ರ ಹೇಳಿದ್ದಲ್ಲ ಅಂತ ದುರ್ಯೋಧನನಿಗೆ ಕನ್ವೆ ಮಾಡ್ತಾ ಇದ್ದಾರೆ. ಇದು ಭೃಗು ಮಹರ್ಷಿಗಳು ಹೇಳಿದ್ದಾರೆ, ಮಾರ್ಕಂಡೇಯ ಋಷಿಗಳು ಹೇಳಿದ್ದಾರೆ, ನಿನಗೆ ಉಪದೇಶ ಮಾಡಿದ ಉದಂಕರು ಹೇಳಿದ್ದಾರೆ, ಸ್ವತಃ ಪರಶುರಾಮನು ಹೇಳಿದ್ದಾನೆ. ಹೀಗೆ ಈ ಕಾಲದಲ್ಲಿ ಯಾರೆಲ್ಲ, ಈಗ ನಾವು ಯಾವ್ದಾದ್ರು ಒಂದು ಮಹತ್ವದ ಸಂಗತಿಯನ್ನ ಹೇಳಬೇಕು ಅಂತಂದ್ರೆ ನೋಡಿ, ನಮ್ಮ ಪ್ರಧಾನಿಗಳು ಅದನ್ನೇ ಹೇಳ್ತಾರೆ, ನಮ್ಮ ಮುಖ್ಯಮಂತ್ರಿಗಳು ಅದನ್ನೇ ಹೇಳ್ತಾರೆ, ನಮ್ಮ ಸಿನಿಮಾ ಆಕ್ಟರು ಅದನ್ನೇ ಹೇಳ್ತಾರೆ, ನಾವು ಯಾರು ಕ್ರಿಕೆಟ್ ಪ್ಲೇಯರು ಅದನ್ನೇ ಹೇಳ್ತಾರೆ, ನೀರನ್ನ ಹಾಳು ಮಾಡಬೇಡಿ, ಎಲ್ಲರಿಗೂ ಜೀವ ಅಂತ ಎಲ್ಲರ ಮುಖ ಹೇಳಿಸಿದಾಗ ಕೇಳೋರಿಗೆ ಎಲ್ಲರೂ ಮಾಡ್ತಿದ್ದಾರೆ ಅಂದ್ರೆ ನಾವು ಅದನ್ನ ಮಾಡ್ಬೇಕು ಅಂತ ಒಂದು ಅವರಲ್ಲಿ ಆ ಒಳ್ಳೆಯ ಕೆಲಸಕ್ಕಾಗಿ ಪ್ರಚೋದನೆ ಬರುತ್ತೆ. ಹಾಗೆ ಇದು ಭಗವಂತನ ಕುರಿತಾಗಿ ನಾನ್ ನಿನ್ಗೇನೋ ಹೆದರಿಸ್ತಾ ಇದ್ದೇನೆ ಅಥವಾ ಸುಮ್ಮನೆ ನಿನ್ ತಲೆಗೇನೋ ತುಂಬ್ತಾ ಇದ್ದೇನೆ ಅಂತ ಅನ್ಕೊಳ್ಬೇಡ. ಇದು ನಿಜವಾಗಿಯೂ ಹಿಂದಿನಿಂದ ಋಷಿಮುನಿಗಳು ನಂಬಿಕೊಂಡು ಬಂದ ಸಂಗತಿ. ಇದನ್ನೇ ವೇದವ್ಯಾಸರು ಕೂಡ ತ್ವೈಪಾಯನೋಪ್ಯಬ್ರವೀತ್, ಅವನು ಕೂಡ ಇದನ್ನೇ ಹೇಳಿದ್ದಾನೆ. ಪೂರ್ವೇ ಪ್ರಜಾ ನಿಸರ್ಗೇ ಚ ದಕ್ಷಮಾಹು ಪ್ರಜಾಪತಿಂ ಸೃಷ್ಟಾರಂ ಸರ್ವಭೂತಾನಾಂ ಅಂಗಿರಾಸ್ತ್ವಾಂ ತಥಾ ಬ್ರವೀತ್. ನಿಂಗೆ ಅಂಗಿರಸ್ ಋಷಿಗಳು ಕೂಡ ಸ್ಟೇಜಿಗೆ ಬಂದಾಗ, ಅಂದ್ರೆ ಸಂಧಾನದ ಕಾಲದಲ್ಲಿ ಅಂಗಿರ ಋಷಿಗಳು ಹೇಳಿದ್ದಾರೆ, ಭೃಗು ಋಷಿಗಳು ಹೇಳಿದ್ದಾರೆ, ಮಾರ್ಕಂಡೇಯರು ಬಂದು ಮಾತಾಡಿದ್ದಾರೆ, ಪರಶುರಾಮ ಬಂದು ಮಾತಾಡಿದ್ದಾನೆ. ಯಾರೆಲ್ಲ ನಿನ್ನ ಸಭೆಯಲ್ಲಿ ಉಪಸ್ಥಿತರಿದ್ರು ಅವರೆಲ್ಲರೂ ಕೃಷ್ಣನ ಸಹಜವಾದ ಗುಣಧರ್ಮಗಳನ್ನು ನಿನ್ನ ಮುಂದೆ ಪ್ರಕಟಿಸಿದ್ದಾರೆ. ಏನು ಅಂತ, ಸೃಷ್ಟಾರಂ ಸರ್ವಭೂತಾನ, ಸಮಸ್ತ ಭೂತರಾಶಿಗಳಿಗೆ ಸೃಷ್ಟಿಕರ್ತ ಅವನೇ. ಸ್ವತಃ ಚತುರ್ಮುಖನೇ ಹೇಳ್ಕೊಂಡಿದ್ದಾನೆ, ನಾನಲ್ಲ ಸೃಷ್ಟಿಕರ್ತ, ನನ್ನನ್ನು ನಿಯಮಿಸುವವ ಅವನು. ಸ್ವತಃ ರುದ್ರದೇವ ಹೇಳ್ಕೊಳ್ತಾನೆ, ಲಯಕರ್ತ ನಾನಲ್ಲ ಅವನು. ಅವನಿಗೆ ಮಾಡುವ ಕಾರ್ಯದಲ್ಲಿ ನಮ್ಮದೊಂದು ಭಾಗ ಏನು ಅಂದ್ರೆ ನಮ್ಮ ಕರ್ತವ್ಯ ನಿರ್ವಹಿಸಿದ್ದೇವೆ ಅನ್ನುವ ತೃಪ್ತಿಯನ್ನ ಪಡುವುದಕ್ಕಾಗಿ. ಆದ್ರೆ ನಮ್ಮಲ್ಲಿ ನಿಂತು ಮಾಡಿಸೋನು ಅವನೇ. ಆಯ್ತು, ನಮ್ದು ಮುಗಿದ ಮೇಲೆ ಏನು ಪ್ರಳಯ, ನನ್ನನ್ನು ಪ್ರಳಯ ಮಾಡಿಕೊಂಡು ತನ್ನೊಳಗೆ ಇಟ್ಕೊಳ್ತಾನಲ್ವ, ಹಾಗಾದ್ರೆ ನಿಜವಾದ ಪ್ರಳಯಕರ್ತ ಯಾರು? ಅದು ಭಗವಂತನೇ ಅನ್ನುವುದನ್ನ ಹೀಗೆ ಪ್ರಜಾಪತಿಯಾದ ದಕ್ಷನನ್ನು ಕುರಿತು ಹೇಳಿದ್ದಾರೆ. ಇನ್ನು ಅವ್ಯಕ್ತಂ ಹಿ ಶರೀರೋತ್ಥಂ ವ್ಯಕ್ತಂತೆ ಮನಸಿ ಸ್ಥಿತಂ ದೇವಾತ್ವ ಸ್ವಭವಾಶ್ಚೈವ ದೇವಲ ಸ್ವಸಿಲೋ ಅಸಿತೋ ಅಬ್ರವೀತ್. ಅಸಿತ ದೇವಲ ಅವರಿಬ್ಬರು ಜೋಡಿ ದೇವತೆಗಳು, ಈ ನಾಸತ್ಯದಸ್ರರಿದ್ದ ಹಾಗೆ ಅವರಿಬ್ರು ಕೂಡ ಹೀಗೆ ಹೇಳಿದ್ದಾರೆ. ಇದೇ ವಿಷಯವನ್ನ ಭಗವಂತನ ಅವ್ಯಕ್ತ ಸ್ಥಿತಿ ನಮಗೆ ಈಗ ವ್ಯಕ್ತನಾಗಿ ಕಾಣಿಸ್ತಾ ಇದ್ದಾನೆ ಕೃಷ್ಣ ಅನ್ನುವ ಅವತಾರದ ಕಾಲದಲ್ಲಿ. ಆದ್ರೆ ಆ ವ್ಯಕ್ತ ರೂಪ ಅದಕ್ಕಿಂತ ಹಿಂದೆ ಅವ್ಯಕ್ತವಾಗಿಯೇ ಜಗತ್ತಿನ ಎಲ್ಲಾ ಕಾರ್ಯಭಾರಗಳನ್ನು ಇಷ್ಟೇ ಮುತುವರ್ಜಿಯಿಂದ ಮಾಡ್ತಿದ್ದೆ. ಈಗ ಅವತಾರ ಎತ್ತಿದ್ಮೇಲೆ ಎಕ್ಸ್ಟ್ರಾ ಕೆಲಸ ಏನ್ ಮಾಡ್ತಿಲ್ಲ ದೇವರು. ಮೊದ್ಲು ಏನ್ ಮಾಡ್ತಿದ್ನೋ ಅದನ್ನೇ ಮಾಡ್ತಿದ್ದಾನೆ. ಆದ್ರೆ ಮಾಡ್ತಾ ಇರುವುದು ನಮ್ಮ ಕಣ್ಣಿಗೆ ಕಾಣುವ ಹಾಗಾದಾಗ ನಾವು ಸ್ವಲ್ಪ ಹೆಚ್ಚು ಎಜುಕೇಟ್ ಆಗ್ತೇವೆ. ಓಹ್, ದೇವರು ಸಂಧ್ಯಾ ವಂದನೆ ಮಾಡ್ತಿದ್ದಾನೆ ಅವತಾರದಲ್ಲಿ, ಓಹ್ ದೇವರು ಅರ್ಘ್ಯ ಕೊಡ್ತಾ ಇದ್ದಾನೆ, ದೇವರು ಕೂಡ ಪಾರಾಯಣ ಮಾಡ್ತಿದ್ದಾನೆ, ದೇವರು ಪೂರ್ವ ಇತಿಹಾಸವನ್ನು ತಿಳಿತಾ ಇದ್ದಾನೆ, ದೇವರು ಕೂಡ ತನ್ನ ನಿತ್ಯಾನುಷ್ಠಾನ ಕಾರ್ಯದಲ್ಲಿ ಮನೆಯಲ್ಲಿ ಎಲ್ಲರ ಜೊತೆಗೆ ಸೇರ್ಕೊಂಡು ಮಾಡ್ತಿದ್ದಾನೆ ಅನ್ನುವ ಈ ಎಲ್ಲಾ ಪಾಠಗಳು
ಲೋಕದಲ್ಲಿರೋರಿಗೆ ಓ ದೇವರು ಮಾಡ್ತಾನೆ ಅಂದ್ರೆ ನಾವು ಮಾಡಬೇಕಾದದ್ದಿದೆ ಅನ್ನುವ ಭರವಸೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಭಗವಂತ ಹಾಗೆ ಕಾಣಿಸಿಕೊಂಡದ್ದು ಅಂತ ಅಸಿತ ದೇವಲರು ಕೂಡ ಹೇಳಿದ್ದಾರೆ. ಶಿರಸಾತೆ ದಿವಂ ವ್ಯಾಪ್ತಂ ಬಾಹುಭ್ಯಾಂ ಪೃಥಿವೀ ತಥಾ ಜಠರಂತೆ ತ್ರಯೋ ಲೋಕಾ ಪುರುಷೋಸಿ ಸನಾತನಃ. ತಲೆಯಿಂದ ಆಕಾಶವನ್ನ ವ್ಯಾಪಿಸಿ ನಿಂತಹ ಪುರುಷ ರೂಪನಾದ ಭಗವಂತನೇ ಈ ಕೃಷ್ಣ ಅಂತ ಹಿಂದೆ ಹೇಳಿದ್ರು. ಅದನ್ನ ಈಗ ನೆನಪಿಸ್ತಾರೆ. ಇದು ಪುರುಷ ಸೂಕ್ತದ ವ್ಯಾಖ್ಯಾನ. ಮತ್ತೆ ಶಿರಸಾತೆ ದಿವಂ ವ್ಯಾಪ್ತಂ ಬಾಹುಭ್ಯಾಂ ಪೃಥಿವೀ ತಥಾ, ಇಡೀ ಭೂಮಿಯನ್ನ ತೋಳಿನಿಂದ ಆವರಿಸಿಕೊಂಡಿದ್ದಾನೆ. ಜಠರಂತೆ ತ್ರಯೋ ಲೋಕಾಹ, 3 ಲೋಕಗಳು ಕೂಡ ನಿನ್ನ ಹೊಟ್ಟೆಯೊಳಗೆ ತುಂಬಿಕೊಂಡಿದೆ, ಭಗವಂತನ ಹೊಟ್ಟೆಯಲ್ಲಿ ತುಂಬಿದೆ. ಪುರುಷೋಸಿ ಸನಾತನ, ನೀನು ಪುರುಷನಾಗಿದ್ದಿ, ಸನಾತನನಾಗಿದ್ದಿ. ಸನಾತನ ಅಂತಂದ್ರೆ ಸದಾತನ, ಯಾವಾಗ್ಲೂ ಇರುವಂಥದ್ದು. ಸನಾತನ ಅನ್ನುವ ಶಬ್ದ ನಾದದಿಂದ ತಿಳಿಯಲ್ಪಡುವವ, ಶಾಸ್ತ್ರಗಳಿಂದ ವೇದಗಳಿಂದ ಸಜ್ಜನರ ನಿರಂತರವಾದ ಧ್ಯಾನ ಸ್ಥಿತಿಯಿಂದ ತಿಳಿಯಲ್ಪಡುವವ. ಹಾಗೆ ನಾದದಿಂದ, ನಾದ ಅಂದ್ರೆ ಓಂಕಾರ, ಓಂಕಾರದ ನಾದದಿಂದ ಧ್ಯಾನದಲ್ಲಿ ಕೂತಾಗ ನಾವು ಏನು ಹೇಳದೇ ಇದ್ರು ಒಳಗಿನಿಂದ ನಾದ ಕೇಳಿಸ್ಲಿಕ್ಕೆ ಶುರುವಾಗುತ್ತೆ. ನಮ್ಮೊಳಗೇನೆ ಅನೇಕ ನಾದಗಳು ಒಳಗಿನಿಂದ ಗುಯಿಗುಡ್ತಾ ಇರುತ್ತೆ. ಅದು ಏನನ್ನು ಹೇಳುತ್ತೆ ಅನ್ನೋದು ಅವನಿಗೆ ಅರ್ಥ ಆಗ್ಲಿಕ್ಕೆ ಶುರುವಾದಾಗ ಅವನಿಗೆ ದರ್ಶನ ಆಗುವುದು ಸುಲಭ ಆಗುತ್ತೆ. ಅಂದ್ರೆ ಟ್ಯೂನ್ ಆಗುತ್ತೆ, ಮನಸ್ಸು ಟ್ಯೂನ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹೀಗೆ ಹೌದು, ಅದು ಶಾಸ್ತ್ರದ ರೂಪದಲ್ಲೇ ಇದ್ರೆ ಸರಿ ಇರುತ್ತೆ. ಶಾಸ್ತ್ರಕ್ಕಿಂತ ಡಿಫರೆಂಟ್ ಆಗ್ಲಿಕ್ಕೆ ಹೋದ್ರೆ ತಪ್ಪಾಗುತ್ತೆ. ಗೊತ್ತಾಗುದಕ್ಕೆ ದಾರಿಯು ಸಿಗುತ್ತೆ. ಒಂದೇ ಜನ್ಮ ಅಲ್ಲ, ಅದು ಅನೇಕ ಜನ್ಮಗಳಲ್ಲಿ ಒಂದಲ್ಲ ಒಂದ್ ಕಡೆ ಸಿಕ್ಕೇ ಸಿಗುತ್ತೆ. ನಾರ್ಮಲ್ ಆಗಿ ಬಂದು ಅವರು ಪ್ರೊಸೀಜರ್ ಹೇಳಿದರೆ ಇದನ್ನ ಫಾಲೋ ಮಾಡಿದ್ರೆ ಅದೇ ಅದು ಕೂಡ ಪ್ರೊಸೀಜರ್ ಶಾಸ್ತ್ರೀಯವಾಗಿದ್ರೆ ಮಾತ್ರ ಆಗುತ್ತೆ. ಅದು ಶಾಸ್ತ್ರೀಯವಾಗಿ ಅದು ಯಾಕೆ ಕೊಟ್ಟದ್ದು ಅಂತಂದ್ರೆ, ಶಾಸ್ತ್ರ ವಿರುದ್ಧವಾಗಿ ಹೋದ್ರೆ ದೇವರು ಸಿಗಲ್ಲ. ಅವನದ್ದೇ ಮಾತಿನ ಮೂಲಕ ಸಿಗಬೇಕು. ಅವನು ಹೇಳಿದ ಹಾಗೆ ಬಂದ್ರೆ ಮಾತ್ರ ಸಿಗುತ್ತೆ. ನೀವು ವಿದ್ಯಾಪೀಠಕ್ಕೆ ಬನ್ನಿ ಅಂತ ಗೂಗಲ್ ಮ್ಯಾಪ್ ಅನ್ನು ಅನುಸರಿಸಿ ಬರ್ಬೇಕು. ನೀವು ಗೂಗಲ್ ನೋಡದೇ ಇದ್ರು ಅದೇ ದಾರಿಯಲ್ಲೂ ಬರ್ಬೋದು, ಆದ್ರೆ ಅದು ಗೂಗಲ್ ಮ್ಯಾಪ್ ನ ದಾರಿಯಲ್ಲೇ ಬರ್ಬೇಕು. ಫೌಂಡರ್ ಯಾರು? ಲೋಕ ಇದೆ, ಇಲ್ಲಿ ಇರುದು ಹೀಗಿದು. ಫೌಂಡರ್ ಯಾರಿಲ್ಲ, ಜಗತ್ತಿರುವುದು ಹೀಗೆ. ಶಾಸ್ತ್ರ ಬರೆದವರು ಯಾರೋ ಒಬ್ರು ನಂಬ್ತಾರನೇ ಅಲ್ಲ, ಆಮೇಲೆ ಬೆಳೆಸಿದ್ದಾರೆ. ಆದ್ರೆ ಮೂಲತಃ ಜಗತ್ತಲ್ಲಿ ಇರುವುದನ್ನ ವೇದ ಹೇಳುತ್ತೆ, ವೇದ ಹೇಳಿದ್ದನ್ನ ವೇದಾಂತ ಹೇಳುತ್ತೆ, ವೇದಾಂತ ಹೇಳಿದ್ದನ್ನ ಧರ್ಮಶಾಸ್ತ್ರಗಳು ಮತ್ತೆ ವಿವರಿಸ್ತವೆ. ಮೂಲದಲ್ಲಿ ಬಂದ ದೇವರಿಂದ, ಆಮೇಲೆ ಎಕ್ಸ್ಪ್ಯಾಂಡ್ ಆಗಿದ್ದು ಆಯಾ ಮನುಷ್ಯರಿಂದ. ಮನುಷ್ಯರು ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಎಲ್ಲ ಮುಗ್ದ್ಮೇಲೆ ಕೊನೆಗೆ ಮಾಡೋಣ. ಈ ಮಧ್ಯದಲ್ಲಿ ಮತ್ತೆ ಎಲ್ಲೆಲ್ಲೋ ಹೋಗುತ್ತೆ. ಪುರುಷೋಸಿ ಸನಾತನ ಏವಂ ತ್ವಾಂ ಅಭಿಜಾನಂತಿ ತಪಸಾ ಭಾವಿತಾ ನರಾಹ ಏವಂ ತ್ವಾಂ ಅಭಿಜಾನಂತಿ. ಹೀಗೆ ನಿನ್ನನ್ನ ಸನಾತನ ಅಂತ ತಿಳ್ಕೊಂಡಿದ್ದಾರೆ, ಪುರುಷ ಅಂತ ತಿಳ್ಕೊಂಡಿದ್ದಾರೆ, ಶಾಸ್ತ್ರದಿಂದ ಪ್ರತಿಪಾದ್ಯ ಅಂತ ತಿಳ್ಕೊಂಡಿದ್ದಾರೆ. ಅಭಿಜಾನಂತಿ ಅಂದ್ರೆ ಮುಖಾಮುಖಿಯಾಗಿ ಈ ವಿಷಯವನ್ನ ಚರ್ಚೆ ಮಾಡಿದ್ದಾರೆ. ಲೋಕದಲ್ಲಿ ಯಾವುದಾದ್ರೂ ಒಂದು ನಿಯಮ ಇದೆ ಅಂದ್ರೆ ಅದು ದೇವರ ಹತ್ರ ಕೇಳಿಯೇ ಮಾಡಿರ್ತಾರೆ. ನಾರದರು ಏನಾದ್ರು ಹೇಳಿದ್ರು ಅಂದ್ರೆ ನಾರದರು ಹೇಳಿದ್ದು ಭಗವಂತನ ಸಂಕಲ್ಪದಲ್ಲಿ ಇದ್ದದ್ದನ್ನೇ ಹೇಳಿರ್ತಾರೆ, ಇಲ್ಲದೇ ಇದ್ದದನ್ನೇ ಹೇಳಲ್ಲ. ಈಗ ವೇದವ್ಯಾಸರು ಏನಾದ್ರು ಹೇಳಿದ್ದಾರೆ ಅಂದ್ರೆ ಅವ್ರು ಸ್ವತಃ ತಮ್ಮ ವೇದದಲ್ಲಿ ಏನಾದ್ರು ಇದ್ರೆ ಅದನ್ನೇ ವ್ಯಕ್ತಪಡಿಸಿರ್ತಾ ಇರುತ್ತೆ, ವೇದದಲ್ಲಿ ಇಲ್ಲದನ್ನ ಹೇಳಿಕ್ ಹೋಗಿಲ್ಲ. ಅಲ್ಲ, ವೇದದಲ್ಲಿ ಎಲ್ಲಿಂದ ಬಂತು ಅಂದ್ರೆ ಲೋಕಲ್ ಅಲ್ಲಿ ನೋಡಿ. ಈಗ ನಿಮ್ಗೊಂದು ಸಿಂಪಲ್ ವಿಷಯ, ಒಂದು ಕಲ್ಲು ಎತ್ತಿದ್ರೆ ಅದು ಭಾರ ಇದೆ. ಇದನ್ನ ನೀವು ಭಾರ ಇದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ಮೇಲೆ ಭಾರ ಆಗಿದ್ದಲ್ಲ, ಹೌದಾ? ಕಲ್ಲು ಭಾರ ಇದೆ, ಅದನ್ನ ಬರೆದಿಟ್ರು. ಶಾಸ್ತ್ರ ಅಂದ್ರೆ ಅಷ್ಟೇ. ಲೋಕದಲ್ಲಿ ಒಂದು ವ್ಯವಸ್ಥೆ ಇದೆ, ಕಣ್ಣಿಗೆ ಕಾಣುವ ವ್ಯವಸ್ಥೆ, ಕಣ್ಣಿಗೆ ಕಾಣದ ವ್ಯವಸ್ಥೆ. ಕಂಡವರು ಅದನ್ನು ಬರೆದಿಟ್ರು, ಕಾಣದವರು ಅದನ್ನ ಅವರವರು ಅನುಸರಿಸಿ ಸುಮ್ಮನಿಟ್ರು. ಯಾವುದನ್ನು ಯಾವಾಗ ಹೇಳ್ಬೋದು ಅದನ್ನು ಹೇಳಿದ್ದಾರೆ, ಎಲ್ಲವನ್ನೂ ಹೇಳಿಲ್ಲ. ಇಷ್ಟು ಹೇಳಿದ್ಮೇಲೂ ಜಗತ್ತಿನ ವಸ್ತುಸ್ಥಿತಿಯನ್ನ ಕಂಡವರು ಬರೆದಿಟ್ಟದ್ದು. ಅವ್ರಿಗೆ ಮಾತ್ರ ಕಾಣುತ್ತೆ, ಕಾಣುವುದಿಲ್ಲ ಅಷ್ಟೇ. ಅವನಿಗೆ ಅದರ ಪ್ರಕಾರನೇ ಕಾಣುತ್ತೆ. ದ್ವೈಪಾಯನ ಇದನ್ನೇ ಹೇಳಿದ್ದು. ಆತ್ಮದರ್ಶನ ತೃಪ್ತಾನಾಂ, ತನ್ನೊಳಗೆ ಪರಮಾತ್ಮನನ್ನ ಕಂಡ ತೃಪ್ತರು ಋಷಿಗಳು, ಅವರು ಮೈ ಮರೆತು ಬಿಟ್ಟಿದ್ದಾರೆ. ಋಷಿಗಳೆಲ್ಲ ನಿನ್ನನ್ನ ಕಂಡು ಮೈ ಮರೆತು ಬಿಟ್ಟಿದ್ದಾರೆ. ಅವ್ರು ಮಾತ್ರ ಅಲ್ಲ, ರಾಜರ್ಷೀಣಾಮುದಾರಾಣಾಂ ಆಹವೇಶ್ವನಿವರ್ತಿನಾಂ. ಇನ್ನು ರಾಜರ್ಷಿಗಳು ಶಾಸ್ತ್ರದ ಮೂಲಕ ತಿಳ್ಕೊಂಡಿದ್ರು ಕೂಡ ಅವರು ಶಾಸ್ತ್ರ ಓದ್ತಾ ಕೂತಿರುವುದಿಲ್ಲ.
ಅವರಿಗೆ ಹೇಗೆ ಅಂದ್ರೆ ಆಹವೇ ಅನಿವರ್ತಿನ. ಆಹವ ಅಂದ್ರೆ ಯುದ್ಧ. ಯುದ್ಧದಲ್ಲಿ ಹೆದರಿ ಓಡಿ ಬರುದು ಅಂದ್ರೆ ಏನರ್ಥ? ಜೀವವನ್ನ ನಾನೇ ಅಂತ ಅನ್ಕೊಂಡು ಉಳಿಸ್ಕೊಳ್ಳಿಕ್ ಪ್ರಯತ್ನ ಪಡುದು. ಯುದ್ಧದಲ್ಲಿ ಮುಂದುವರಿಯುವುದು ಅಂದ್ರೆ ಏನರ್ಥ? ಈ ಶರೀರ ಹೋದ್ರೂ ತೊಂದ್ರೆ ಇಲ್ಲ, ಜೀವ ನಿತ್ಯ, ನನ್ನ ದೇಶಕ್ಕೆ ಉಳಿಗಾಲ ಕೊಡಬೇಕು ಅನ್ನುವ ಜ್ಞಾನ ಇರುವುದರಿಂದ ಅವನು ಹೋರಾಡ್ತಾನೆ. ಮುಂದೆ ಹೋರಾಡಿದ್ರಿಂದ ಅವನಿಗೆ ಮೋಕ್ಷ ಆಗುತ್ತೆ, ಅಥವಾ ಆ ಕಾಲದ ಪುಣ್ಯಲೋಕಗಳು ಸಿಗ್ತವೆ. ಆ ಪುಣ್ಯಲೋಕ ಸಿಗುವುದಕ್ಕೆ ಕಾರಣ ಏನು ಅಂದ್ರೆ, ಆ ಹೊತ್ತಿನಲ್ಲಿ ಹೆದರುವುದರ ಬದಲು ನನ್ನ ಶರೀರಕ್ಕೆ ಶಾಶ್ವತವಾದ ಅಸ್ತಿತ್ವ ಅಲ್ಲ, ನಾನು ಅದಕ್ಕಿಂತ ಬೇರೆ ಇದ್ದೇನೆ ಅಂತ ಅನ್ನುವ ಪ್ರಜ್ಞೆ ಇದ್ದದ್ರಿಂದ ಶರೀರ ಹೋದ್ರೂ ಸರಿ, ಅಲ್ಲಿ ತನಕನು ನನ್ನ ದೇಹವನ್ನ ದೇಶದ ರಕ್ಷಣೆಗೋಸ್ಕರ ನಾನು ಮೀಸಲಾಗಿಡ್ತೇನೆ ಅಂತ ಅವನ ಚಿಂತನೆ ಇತ್ತಲ್ವಾ, ಅದಕ್ಕೋಸ್ಕರ ಅವನಿಗೆ ಬಿಡುಗಡೆ ಆಗುತ್ತೆ, ಉತ್ತಮ ಲೋಕಗಳು ಸಿಗ್ತವೆ. ಹಾಗಾಗಿ ಆಹವೇಶು ಅನಿವರ್ತಿನಾಂ ರಾಜರ್ಷೀಣಾಂ ಅಪಿ, ಅವರಿಗೂ ಕೂಡ ಭಗವಂತನ ದರ್ಶನ ಆಗುತ್ತೆ. ಸರ್ವಧರ್ಮ ಪ್ರಧಾನಾನಾಂ ತ್ವಂ ಗತಿರ್ ಮಧುಸೂದನ. ದೇವತೆಗಳು ಮತ್ತೆ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದೇನು ಅಂತಂದ್ರೆ, ಸರ್ವಧರ್ಮ ಪ್ರಧಾನಾನಾಂ ತ್ವಂ ಗತಿ. ಅದನ್ನೇ ಕೃಷ್ಣನು ಹೇಳಿದ್ದು ಏನು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲ ಧರ್ಮಗಳನ್ನು ತೊರೆದು ನನ್ನ ಬಳಿಗೆ ಬಾ ಅಂದ್ರೆ, ಎಲ್ಲ ಧರ್ಮಗಳನ್ನು ಬಿಡುವುದು ಅಂದ್ರೆ ಇಲ್ಲಿ ಹೇಳಿದ ಧರ್ಮಗಳ ಬಗ್ಗೆ ಹೇಳಿದ್ದಲ್ಲ. ಪರಮಾತ್ಮನನ್ನು ಗುರಿಯಾಗಿಟ್ಟುಕೊಂಡ ಯಾವ ಧರ್ಮವೂ ಧರ್ಮ ಆಗುತ್ತೆ. ಈಗ ಪರಮಾತ್ಮನ ಗತಿ ಅನ್ನೋದು ಒಂದು ಧರ್ಮನೇ ಅಲ್ವಾ, ಅವ್ನು ಮತ್ತೆ ಸರ್ವಧರ್ಮ ಬಿಡುವುದು ಅಂದ್ರೆ ಏನಂತ? ಅದು ಯಾವುದರಿಂದ ಸಂಸಾರಕ್ಕೆ ಮತ್ತೆ ಸಿಕ್ಕಿ ಹಾಕಿಕೊಳ್ಳುವ ಅಂಟಿಕೊಳ್ಳುವಂತಹ ಧರ್ಮ ಆಗುತ್ತೋ ಅದನ್ನು ಬಿಡು ಅಂತ ಹೇಳಿದ್ದು ಸರ್ವಧರ್ಮ ಅಂದ್ರೆ. ಯಾವುದರಿಂದ ಮತ್ತೆ ಸಂಸಾರಕ್ಕೆ ಸಿಲುಕುವಂತಹ ಸ್ಥಿತಿಗಳು, ಮತ್ತೆ ಈಗ ರಾಜನಾಗುವುದು, ಮತ್ತೆ ಅವನು ಅಧಿಕಾರ ನಡೆಸುವುದು, ಪುಣ್ಯ ಪಾಪಗಳು ಬರುವುದು, ಮತ್ತೆ ಅದರಿಂದ ಪುಣ್ಯ ಬರುವುದು, ಮತ್ತೆ ಪಾಪ ಬರುವುದು, ಹೀಗೆ ಅದು ಚಕ್ರಕ್ಕೆ ಸುತ್ತಿಕೊಳ್ಳುತ್ತೆ. ಆ ಚಕ್ರದಿಂದ ತಪ್ಪಿಸಿಕೊಳ್ಳುವ ರೀತಿಯಲ್ಲಿ ಧರ್ಮ ಆಗಬೇಕು. ಅಂದ್ರೆ ದೇವರನ್ನು ಹೊರತು ಇನ್ಯಾವುದು ನನಗೆ ಬೇಡ. ಅದನ್ನ ನಿಮ್ಗೆ ಯಾರು ಹೇಳಿದ್ರು? ನಿಮ್ಗೆ ನಿಜವಾಗಿಯೂ ಬೇಡ ಅಂದ್ರೆ ಅವರು ಬೇಡ ಅಂತಾರೆ. ಆದ್ರೆ ಬೇಡ ಅನ್ನೋದು ಕೇವಲ ಈ ಆಸೆ ಅಥವಾ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋದಷ್ಟೇ ಆಗಿದ್ರೆ ನೀವು ಬೇಡ ಅಂತ ಹೇಳ್ಬೋದು, ಆದ್ರೆ ಅದು ನಿಮ್ಮನ್ನು ವಾಪಸ್ ಅಲ್ಲಿಗೆ ತಗೊಂಡೋಗಿ ಬಿಡುತ್ತೆ. ಹಾಗಿದ್ರೆ ಅಲ್ಲಿಂದನೇ ಹೋಗ್ಬೋದು. ಯಾಕೆಂದ್ರೆ ಬಾಲ್ಯಾದ್ವಾ ವನಾದ್ವಾ ಜನರಲ್ ರೂಲ್ ಅಲ್ಲ ಅಂತ ಹೇಳಿದ್ವಿ. ಒಬ್ಬೊಬ್ರಿಗೆ ವಿಷಯ, ಅದು ಎಲ್ರ ವಿಷಯ ಅಲ್ಲ. ಈಗ ಮದುವೆ ಬೇಡ ಅಂತ ನಿಮ್ಮ ಅಪ್ಪ ಅಮ್ಮ ಬಿಟ್ಟಿದ್ರೆ ನಿಮ್ಗೊಂದು ಅಧಿಕಾರದ ವ್ಯವಸ್ಥೆ ಇರ್ತಿತ್ತ? ಇವತ್ತು ಮಾತಾಡ್ಲಿಕ್ಕೆ ಸಿಕ್ತಿತ್ತ ನಿಮ್ ಶರೀರ? ನಮ್ಗೆ ಜವಾಬ್ದಾರಿ ಇಲ್ಲದೆ ಹೋದಾಗ ನಮ್ಗೆ ಈ ವ್ಯವಸ್ಥೆ ಬೇಡ, ಆಮೇಲೆ ಸಂಸಾರದ ವ್ಯವಸ್ಥೆ ಬೇಡ. ನಮ್ ಜವಾಬ್ದಾರಿ ಇದೆ ಅಂತಂದಾಗ ಅಲ್ಲಿ ತನಕ ನಾವು ಇದ್ರಲ್ಲೇ ಇದ್ದು ಮಾಡ್ಬೇಕು. ಯಾಕೆಂದ್ರೆ ಇದು ಕೂಡ ಅವನದ್ದೇ ಸೃಷ್ಟಿಯಾಗಿ ಈ ಕೆಲಸದಿಂದಲೇ ಲೋಕದಲ್ಲಿ ಸಂಸಾರ ಮುಂದುವರಿತಾ ಇರುವುದು. ರಾಜರ್ಷಿಗಳು ಇನ್ನೊಂದ್ ಬೇಡ, ಅದೊಂದ್ ಬೇಡ. ರಾಜಂಗೆ ಆ ಲೆವೆಲ್, ನಂತರ ನಾರ್ಮಲ್ ಜನಕ್ಕೆ ಈ ಲೆವೆಲ್, ರಾಜಕಾರಣಿಗೆ ರಾಜಕೀಯ ಲೆವೆಲ್, ಒಬ್ಬೊಬ್ಬರಿಗೆ ಹೌದು. ಸೊ ಅದ್ರ ಮೇಲೆ ನಾವು ಆಸೆ ಬಿಡ್ಬೇಕಂತಾನೆ. ಹೌದು, ಬಿಡ್ಬೇಕು ಅನ್ನೋದು ಸತ್ಯ. ಬಿಡುವುದರ ಹಿಂದೆ ಇರುವ ಉದ್ದೇಶ ಏನು? ನಿಮ್ಗೆ ಅದು ಸಾಕು, ನಿಜವಾಗಿಯೂ ಅದರಲ್ಲಿ ಏನಿಲ್ಲ ಅನ್ನುವ ಭರವಸೆಯಿಂದ ನೀವು ಬಿಡ್ತೀರಿ ಅಂದ್ರೆ ನೀವು ಯಾವಾಗ್ಲೂ ಎಲಿಜಿಬಲ್. ನೀವು ಅದನ್ನ ಬಿಡ್ತಾ ಇರೋದು ಯಾಕಂದ್ರೆ ತಪ್ಪಿಸ್ಕೊಳ್ಳಿಕ್ಕೆ ಅಂತ ಆಗಿದ್ರೆ ಅವ್ರು ವಾಪಸ್ ಕಳಿಸ್ತಾರೆ. ನೀವು ಈಗ ಬಿಟ್ಟು ನಾನ್ ಬೇಡ ಅಂತ ಬಿಡ್ಬೋದು. ಹೌದು, ಧರ್ಮ ಅದೇ ತಪ್ಪಿಸ್ಕೊಳ್ಳಿಕ್ಕೆ ಮಾಡುದು. ಆದ್ರೆ ಇಷ್ಟು ಕಾಲದ ತನಕ ಧರ್ಮ ಮಾಡ್ಲೇಬೇಕು ಅಂತಿದೆ ಪ್ರತಿಯೊಬ್ಬನಿಗೂ. ಅವನ ಅಲ್ಲಿಗೆ ಹೋಗುವ ಎಲಿಜಿಬಿಲಿಟಿ ಬರುದು. ಬಿಡುಗಡೆ ಬೇಕು ಮತ್ತೆ ಕೊಡ್ಲೇಬಾರ್ದು ಆಪ್ಷನ್. ಸಂಸಾರದಲ್ಲಿ ಇರೋದೇ ಧರ್ಮ ಆಗಿದ್ರೆ ಮತ್ತೆ ಚಕ್ರದಿಂದ ಬಿಡುಗಡೆ ಅನ್ನೋದು ಯಾಕೆ? ಸಂಸಾರದ ಜವಾಬ್ದಾರಿ ನಿಮ್ಗೆ 10 ತಿಂಗಳು ಪಾಠ ಕೇಳಿ ಆಮೇಲೆ ಪರೀಕ್ಷೆ ಕೂತ್ಕೊಳ್ಬೇಕು. ಒಂದೇ ತಿಂಗಳಿಗೆ ಪಾಠವೇ ಆಗದೆ ಪರೀಕ್ಷೆ ಕೂತ್ಕೊಳ್ತೇನೆ ಅಂದ್ರೆ ಫೇಲ್ ಆಗಿ ಅಲ್ಲೇ 2ನೇ ತಿಂಗಳು 3ನೇ ತಿಂಗಳು ಕೂತ್ಕೊಳ್ಳೋದು. ಎಲ್ಲ ಅದೇ ಹೇಳಿದ್ದು, 100ರಲ್ಲಿ ಒಬ್ಬ ಅಥವಾ ಇರ್ಬೋದು. ನಾನು ಅದನ್ನ ಇಲ್ಲ ಅಂತ ಇಷ್ಟು ಹೊತ್ತು ಬಿಡಿಸಿ ಹೇಳಿದ್ದೇನೆ. ಯಾರಿಗೆ ಅದೇ ಬದುಕು ಅವ್ನು ಬೇರೆ ಅಂತ ನೀವು ಮತ್ತೆ ಅದನ್ನೇ ತಲೆಯಲ್ಲಿ ತಂದ್ಕೊಂಡ್ರೆ. ನಾನು ಹೇಳಿದ್ದು ಜನರಲ್ ರೂಲು, ಕಾಮನ್ ರೂಲು ದೊಡ್ಡ ಮಟ್ಟದಲ್ಲಿ ಇರುತ್ತೆ, ಅದು ಎಲ್ರಿಗೂ. ಯಾರು ಎಕ್ಸೆಪ್ಷನ್ ಇರ್ತಾನೋ 100ರಲ್ಲಿ ಒಬ್ಬ ಅವನನ್ನು ಇಲ್ಲಿ ಮಾತೇ ಆಡ್ತಿಲ್ಲ. ಆಚಾರ್ಯರು ಕೂಡ ಏನ್ ಹೇಳಿದ್ದು, ಯುಕ್ತ ಆಹಾರ ಯುಕ್ತ ವಿಹಾರ ಎಲ್ಲವೂ ಕೂಡ ಯಾರು ಅಶಕ್ತನೋ ಅವನಿಗೆ. ಶಕ್ತನಾದವನು ನಿದ್ದೆ ಬಿಟ್ರೆ ಅವನಿಗೆ ಏನಾಗುದಿಲ್ಲ ಅಂದ್ರೆ ಅವ್ನು ಎಕ್ಸೆಪ್ಷನ್. ಅವನನ್ನು ಬಿಟ್ಟೇ ಮಾತಾಡ್ತಾ ಇರೋದು ನಾವು. ಲೋಕದಲ್ಲಿ ಫಸ್ಟ್ ನಮ್ಗೆ ಸಿಗುದು 99 ಜನರನ್ನ ಮಾತಾಡಿಸ್ಬೇಕು, ಒಬ್ನನ್ನ ಮಾತಾಡಿಸ್ಬೇಕು. ಅವನು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಈ 99 ಜನ ಆ ದಾರಿ ಕ್ರಮಿಸ್ಬೇಕಲ್ವಾ. ನೀವು ಒಂದೇ ಸರ್ತಿಗೆ ಅಲ್ಲಿಗೆ ಹೋಗೋ ತರ ಮಾತಾಡಿದ್ರೆ ಅವ್ನು ಇಲ್ಲೇ ತಿರುಗಾಡ್ತಾ ಇರ್ತಾನೆ ಹೊರತು ಅಲ್ಲಿಗೆ ಹೋಗೋ ಕಲ್ಪನೆನೂ ಬರಲ್ಲ ಅವನಿಗೆ. ಯಾರಿಗೆ? ಹೌದು, ಸಾಮಾನ್ಯರಿಗೆ. ಆದ್ರಿಂದ ಏನ್ ಹೇಳ್ತಾ ಇದ್ದಾರೆ,
ಮೊದಲು ನಿಮ್ಮ ಧರ್ಮ ಪಾಲಿಸಿ. ಆದ್ರಿಂದ ಬಿಡುಗಡೆ ಹೋಗುವ ದಾರಿ ನಿಮ್ಗೆ ಸುಲಭ ತಾನೇ ಸಿಗುತ್ತೆ. ನೀವು ಬೇಡ ಅಂದ್ರೂ ಕರ್ಕೊಂಡು ಹೋಗುತ್ತದೆ. ಅದು ಎಲ್ಲಾ ಜೀವಿಗಳಿಗೂ ಅದು ಬರಲಿದೆ. ಅದೆಲ್ಲ ನಮ್ ಕೈಲಿಲ್ಲ, ನಾವೇನ್ ಮಾಡ್ಲಿಕ್ಕೆ ಆಗಲ್ಲ. ಒಳ್ಳೆ ಜೀವ ಆದ್ರೆ ಅದಕ್ಕೆ ನ್ಯಾಚುರಲ್ ಆಗಿ ಬೇಕಿರಲ್ಲ, ಗೊತ್ತಾಗುತ್ತೆ, ಕಾಲ ಬಂದಿದ್ರೆ ಕೂಡುತ್ತೆ. ಇತಿ ನಿತ್ಯಂ ಯೋಗ ವಿದ್ಭಿಹಿ ಭಗವಾನ್ ಪುರುಷೋತ್ತಮ. ಹೀಗೆ ಯೋಗವನ್ನ ತಿಳಿದಂತಹ ಮಂದಿ ನಿತ್ಯನಾದಂತಹ ಪರಮಾತ್ಮನನ್ನು ಪುರುಷೋತ್ತಮ ಅಂತ ತಿಳಿದು ಸರ್ವಗುಣ ಸಂಪನ್ನನಾಗಿ ಷಡ್ಗುಣೈಶ್ವರ್ಯ ಪೂರ್ಣನಾಗಿದ್ದಾನೆ ಅಂತ ತಿಳಿಯುತ್ತಾರೆ. ಹೀಗೆ ಅಂತ ಸನತ್ಕುಮಾರ ಪ್ರಮುಖರು ಕೂಡ ನಿನ್ನನ್ನು ಸ್ತುತಿ ಮಾಡಿದ್ದಾರೆ. ಅಭ್ಯರ್ಚ್ಯತೆ ಹರಿಹಿ, ಹರಿಹಿ ಪಾಪಗಳನ್ನು ಪರಿಹರಿಸುವವನು ಅಂತ ಅವನನ್ನ ಕರೀತಾರೆ. ಅಂದ್ರೆ ಪಾಪಗಳನ್ನು ಪರಿಹರಿಸುವುದು ಅಂತಂದ್ರೆ ಪಾಪಗಳ ದಾರಿಯಲ್ಲಿ ನಡೆಯುವುದು ಅಂತನೂ ಒಂದು ಅರ್ಥ ಇದೆ ಅಲ್ವಾ. ಅದು ಅಲ್ಲಿ ತನಕ ಬರದೆ ಅವನು ಪರಿಹರಿಸುವುದು ಹೇಗೆ? ಅದರಿಂದಾಗಿ ಅನಿವಾರ್ಯವಾಗಿ ಈಗ ಹಣ್ಣು ಬರಬೇಕು ಅಂದ್ರೆ ಗಿಡ ನೆಡುವ ಕೆಲಸ ಮಾಡ್ಲೇಬೇಕು. ನನಗೆ ಹಣ್ಣೇ ಬೇಕು ಅಂತ ಡೈರೆಕ್ಟ್ ಹಣ್ಣು ತಗೊಂಡು ತಿನ್ಬೋದು, ಆಯ್ತು, ಇವತ್ತು ಸಸಿಯು ತುಂಬಿತ್ತು, ನಾಳೆ ಕೊಳ್ತೋಯ್ತದು. ಏನ್ ಮಾಡ್ಬೇಕು? ಆ ಬೀಜವನ್ನು ನೆಡಬೇಕು, ಮತ್ತೊಂದು ಹಣ್ಣು ತಗೊಳ್ಬೇಕು, ಅದು ಬರೋ ತನಕ ಸರ್ಕಲ್ ಮುಗಿತಾ ಇರ್ಬೇಕು. ಅದು ಮುಗಿದ ಮೇಲೆ ಒಂದ್ ದಿವಸ ಗೊತ್ತಾಗುತ್ತೆ ಇದಲ್ಲ ಈ ಹಣ್ಣು ಇಷ್ಟು ದಿವಸ ಬೆಳೆದದ್ದು ಯಾಕೆ ಅಂದ್ರೆ ನಿಜವಾದ ಹಣ್ಣನ್ನು ಪಡಿಲಿಕ್ಕೆ. ಈಗ ಪಡೆದಿದ್ದು ಆ ಹಣ್ಣನ್ನು ಪಡಿಲಿಕ್ಕೆ ಅಲ್ಲಿ ತನಕ ಬದುಕಿ ಜೀವ ಉಳಿಸ್ಕೊಳ್ಳಿಕ್ಕೋಸ್ಕರ ಮಾಡಿದ ಪ್ರಯತ್ನ ಅದು. ಅನಿತ್ಯೈ ದ್ರವ್ಯೈ ಪ್ರಾಪ್ತವಾನಸ್ಮಿ ನಿತ್ಯಂ. ಅನಿತ್ಯವಾದ ದ್ರವ್ಯದಿಂದ ನಿತ್ಯವಾದ ಪದಾರ್ಥವನ್ನು ಪಡಿಲಿಕ್ಕೋಸ್ಕರನೇ ಹೊರಟ. ಆದ್ರೆ ಇದೇ ನಿತ್ಯ ಅಂತ ಮಧ್ಯದಲ್ಲಿ ಅಭಿಮಾನ ಬರುವ ಅಪಾಯಗಳು ಇರ್ತವೆ. ಆ ಅಪಾಯವನ್ನು ತಪ್ಪಿಸ್ಲಿಕ್ಕೆ ಇದೆಲ್ಲ ನಮ್ಮ ಸಂಸ್ಕಾರಗಳನ್ನ ನಾವು ಮಾಡ್ಕೊಳ್ತಾ ಹೋಗುದು. ಇದು ನಿತ್ಯ ಅಲ್ಲ, ಇದು ಶಾಶ್ವತ ಅಲ್ಲ, ಇದು ಬೇಕು. ಇದು ಬಿಟ್ಟು ಹೋಗುದು ಅಂದ್ರೆ ಈಗಲೇ ಬಿಟ್ಟು ಹೋದ್ರೆ ಎಲ್ಲೂ ಹೋಗ್ಲಿಕ್ಕೆ ಆಗಲ್ಲ. ಇದನ್ನೊಟ್ಟಿಗಿರ್ಬೇಕು. ಆದ್ರೆ ಯಾವಾಗ್ಲೂ ಪ್ರತಿ ಕ್ಷಣನೂ ಎಚ್ಚರಿರ್ಬೇಕು. ಈ ಶರೀರ ಕೊಟ್ಟದ್ದು ಸತ್ಯವನ್ನ ಪಡೀಲಿಕ್ಕೋಸ್ಕರ ಇರುವ ಕೊಟ್ಟ ದಾರಿ ಹೊರತು ಇದನ್ನೇ ಸರ್ವಸುಖ ಅಂತ ಭಾವಿಸಿ ಇದಕ್ಕೋಸ್ಕರನೇ ಹೋರಾಟ ಮಾಡ್ತಾ ಇದರ ಚೆಲುವು, ಇದರ ಭಾರ, ಇದರ ಫೌಂಡೇಶನ್, ಇದರ ಮೂರ್ಖತನಕ್ಕೇನೆ ನಾವು ಬಲಿಯಾಗ್ತೇವೆ ಅಂತಂದ್ರೆ ಅದು ತಪ್ಪಿ ಹೋಗುತ್ತೆ. ನಮ್ಮ ಗಮನ ಅದಕ್ಕೋಸ್ಕರ ಇದನ್ನು ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ಬೇಕು ಹೊರತು ಅದನ್ನ ಪಡೆಯೋದು ಮರ್ತು ಬಿಟ್ಟು ಇದನ್ನು ಉಳಿಸ್ಕೊಳ್ಳೋದೇ ದೊಡ್ಡ ಕಾರ್ಯಕ್ರಮ ಆಗಿಬಿಟ್ರೆ, ಕಾರ್ ಕೊಟ್ಟಿರ್ತಾರೆ ಆಫೀಸಲ್ಲಿ, ಕಾರ್ ಸರಿಯಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆಫೀಸಿಗೆ ಹೋಗದೆ ಕಾರೇ ನೋಡ್ಕೊಂಡು 6 ತಿಂಗಳಿದ್ರೆ ಸಂಬಳ ಕೊಡ್ತಾರ? ಆದ್ರೂ ತಪ್ಪೇನಿದೆ? ತಪ್ಪೇನೇ ಇಲ್ಲ. ನಾನು ಹೇಳ್ತಿರೋದು ಈ ನ್ಯಾಚುರಲ್ ಒಳ್ಳೆ ಜೀವ ಇತ್ತು ಅಂದ್ರೆ ನೀವು ಅದನ್ನ ಹೇಳ್ದೆ ಹೋದ್ರೆ ಅದು ನ್ಯಾಚುರಲ್ ಆಗಿ ಎಲ್ಲ ಅರ್ಥ ಆಗ್ಬಿಡುತ್ತೆ. ಪ್ರಕೃತಿನ ಅದಕ್ಕೆ ಕಮ್ಯುನಿಕೇಟ್ ಮಾಡುತ್ತೆ. ಯಾರಾದ್ರೂ ಹೇಳದೆ ಇದ್ರೆ ಅರ್ಥ ಆಗಲ್ಲ. ಗುರುಗಳು ಅಂತ ಒಬ್ರು ಬೇಕೇ ಬೇಕು ಪ್ರತಿಯೊಬ್ಬನಿಗೂ. ಆದ್ರೆ ಅವನು ಇದೇ ಗುರು ಆಗಿರ್ತಾನೆ ಅಂತ ಗೊತ್ತಿಲ್ಲ ಅವನಿಗೆ. ಇರ್ಬೋದು. ಆದ್ರೆ ಹಾಗಿದ್ರೆ ಈಗ ನಿಮ್ಗೆ ಸೂರ್ಯದ ನೋಡಿದ್ಮೇಲೆ ದಿನ ನೆನಪಾಗತ್ತಾ ಸೂರ್ಯನ್ಗಿಂತ ಮುಂಚೆ ಹೇಳ್ಬೇಕು ಅಂತ? ಇದೆಯಲ್ವಾ? ಗೊತ್ತಾಯ್ತಾ ಯಾವತ್ತಾದ್ರೂ? ಅದೇ ಹೇಳಿದ್ ಗೊತ್ತಾಯ್ತಾ? ನಮ್ಗೆ ಗೊತ್ತಾಯ್ತಾ? ನಾವ್ ಹೇಳ್ತೀವ? ಫಿಸಿಕಲ್ ಆಗಿ ಒಬ್ರು ಗುರುಗಳು ಸಿಗ್ಬೇಕಂದ್ರೆ ಕಾಲ, ಪ್ರಕೃತಿ ಎಲ್ಲ ಹೌದು. ನಾವು ಪ್ರತಿ ದಿವಸ ಎಚ್ಚರ ಇರ್ಬೇಕಲ್ಲ. ಅವ್ರು ಬಂದು ಹೋಗ್ಬಿಟ್ರೆ ನಾವ್ ಹೇಳುವ ಮುಂಚೆ ಎಚ್ಚರ ಇರ್ಬೇಕಲ್ವಾ? ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ಬೇಕು. ಏಷತೆ ವಿಸ್ತರಸ್ತಾತ ಸಂಕ್ಷೇಪಶ್ಚ ಪ್ರಕೀರ್ತಿತಃ ಕೇಶವಸ್ಯ ತಥಾ ತತ್ವಂ ಸಂಪ್ರೀತೋ ಭಜ ಕೇಶವಂ. ನೋಡಪ್ಪ ದುರ್ಯೋಧನ, ನಾನು ಹೇಳುದು ಹೇಳ್ಬಿಟ್ಟಿದ್ದೇನೆ. ನಿನಗೆ ಎಷ್ಟು ತಲೆಗೆ ಹೋಗುತ್ತೋ ಎಷ್ಟು ಬಿಡುತ್ತೋ ನಂಗೆ ಗೊತ್ತಿಲ್ಲ. ಭಜ ಕೇಶವಂ. ಕೇಶವನನ್ನ ಭಜಿಸಿದ್ರೆ ಬದುಕು ಆನಂದ. ಕೇಶವನನ್ನು ಬಿಟ್ಟು ಹೋದಿ ಅಂತಂದ್ರೆ ಕೇಶವ. ನೀನ್ ಶವ ಮಾತ್ರ ಕೆ ಅಂತ ನಿನ್ ಇನ್ಶೀಲಾಗುತ್ತೆ. ಕೌರವ ಶವ, ಅದು ಒಂದರ್ಥ. ಕ ಮತ್ತು ಈಶರನ್ನ ವರ್ತಯತಿ. ಕ ಅಂದ್ರೆ ಚತುರ್ಮುಖ, ಈಶ ಅಂದ್ರೆ ರುದ್ರದೇವರು. ಈಶ ಮತ್ತು ರುದ್ರರನ್ನ ನಡೆಸುವವ. ಅಥವಾ ಒಳಗಿನ ಆಲೋಚನೆ ಮತ್ತು ಹೊರಗಿನ ಆಲೋಚನೆ. ಚಿತ್ತದಲ್ಲಿ ಬರುವಂತಹದ್ದು ನೆನಪು, ಒಳಗಿನ ಆಲೋಚನೆ. ಹೊರಗಿನಿಂದ ಕಂಡ ವಸ್ತುಗಳನ್ನು ಗ್ರಹಿಸುವ ಮನಸ್ಸಿನ ಆಲೋಚನೆ ರುದ್ರದೇವರು. ಈ ಎರಡನ್ನೂ ಕೂಡ ನಿಯಮಿಸುವ ಶಕ್ತಿ, ಒಳ ಹೊರ ಜಗತ್ತಿನ ನಿಯಾಮಕ ಶಕ್ತಿ ಭಗವಂತನೇ. ಯಾಕೆಂದ್ರೆ ಪ್ರಪಂಚ ಅಂತ ಕಾಣಿಸಿದ್ದು ರುದ್ರನಿಂದ, ಸೂಕ್ಷ್ಮವಾದ ಸೃಷ್ಟಿಯಾದದ್ದು ಚತುರ್ಮುಖನಿಂದ. ಸೂಕ್ಷ್ಮ ಸೃಷ್ಟಿ ಮತ್ತು ಸ್ಥೂಲ ಸೃಷ್ಟಿ ಎರಡರಿಂದಲೂ ಕೂಡ ಬದುಕಿಗೆ ಬೇಕಿರುವ ಎಲ್ಲವನ್ನು ನಡೆಸುವವನು ಕೇಶವ. ಅದಕ್ಕೆ ಕೇಶವ ಶಬ್ದ ಅದನ್ನ ನೀವು ಎಷ್ಟು ಬೇಕಾದ್ರೂ ಬಿಡಿಸ್ಬೋದು, ಒಂದರ್ಥ ಅಲ್ಲ. ಪ್ರಧಾನವಾದ ಅರ್ಥ ಒಂದು ಕೃಷ್ಣನಿಗೆ ಹೇಳುವಾಗ ಚಂದದ ಕರ್ಲಿ ಹೇರ್ ಇದ್ದವ ಅಂತ ಒಂದು ಅರ್ಥ ಇದೆ. ಅಲ್ಲೂ ಕೇಶ ಅಂದ್ರೆ ಅವನ ಕೈ ಯಾವಾಗ್ಲೂ ಕೈ ಹಿಡಿದು ನಡೆಸುವವನು ಅಂತ ಅರ್ಥ. ಕೇಶವ ಅಂದ್ರೆ ನಮ್ಮನ್ ಕೈ ಬಿಡುವುದೇ ಇಲ್ಲ ಅಂತ ಅರ್ಥ. ನಾವು ಕೈ ಬಿಟ್ಟಿದ್ರು ತಾಯಿ ಹೇಗೆ ಮಗುವಿನ ಶರ್ಟೋ ಏನೋ ಒಂದು ಹಿಡ್ಕೊಂಡಿರ್ತಾಳಲ್ಲ, ಅದು ಕೈ ಬಿಟ್ಟು ಹೋದ್ರು ಕೂಡ ಹೀಗೆ ಹಿಡ್ಕೊಂಡು ನೋಡ್ಕೊಂಡು ಹೋಗ್ತಿರ್ತಾಳೆ. ಅಥವಾ ಕೈಯಲ್ಲಿ ಹಿಡ್ಕೊಳ್ಳಿಲ್ಲ ಅಂದ್ರೆ ನೋಡ್ತಾ ಇರ್ತಾಳೆ, ಎಲ್ಲಿ ಎಡವುತ್ತೆ ಅಂತ ಪಕ್ಕ ಹೋಗಿ ಹಿಡಿದ್ಬಿಡ್ತಾಳೆ. ಅಂದ್ರೆ ಆತರ ಒಂದು ಗಮನ ಯಾವಾಗ್ಲೂ ದೇವರದ್ದು ಪ್ರತಿಯೊಬ್ಬನ ಮೇಲೂ ಇದೆ. ನಾವು ನೋಡ್ತಾ ಇದ್ದಾನೆ ಅಂತ ಗಮನಿಸಲ್ಲ ಅಷ್ಟೇ. ಅದರಿಂದಾಗಿ ಕೇಶೇನ ವರ್ತಯತಿ, ಕೈಯಿಂದ ಹಿಡಿದು ನಮ್ಮನ್ನು ಯಾವಾಗ್ಲೂ ಎತ್ತುವ ಕೆಲಸ ಮಾಡ್ತಾನೆ ಇರ್ತಾನೆ. ಅದರಿಂದ ಅವನನ್ನು ಕೇಶವ. ಇಷ್ಟು ಜನರು ಹೇಳಿದ್ದಾರೆ.
ಸನತ್ ಕುಮಾರರು ಹೇಳಿದ್ರು, ಭೃಗುಗಳು ಹೇಳಿದ್ರು, ಅಶ್ವತ್ಥಾಮ ಹೇಳಿದರು, ಮಾರ್ಕಂಡೇಯರು ಹೇಳಿದ್ರು, ಜಾಮದಗ್ನಿಗಳು ಹೇಳಿದ್ರು, ಹೀಗೆ ಎಲ್ಲರ ಹೆಸರು ಹೇಳಿ ಇಷ್ಟೂ ಜನರು ಕೃಷ್ಣನನ್ನ ನಿನ್ನೆದುರುಗಡೆನೇ ಸ್ತೋತ್ರ ಮಾಡಿದ್ದಾರಪ್ಪ. ಇಷ್ಟು ನಾನು ಕೂಡ ಮತ್ತೆ ನಿನಗೆ ನೆನಪಿಸಿದ್ದೇನೆ. ಸಂಕ್ಷೇಪವಾಗಿಯೂ ಹೇಳಿದೆ, ಈಗ ಹಿಂದೆ ಒಂದು ಅಧ್ಯಾಯದಲ್ಲಿ ವಿಸ್ತಾರವಾಗಿಯೂ ಹೇಳಿದ್ದೇನೆ. ವಿಸ್ತಾರವಾಗಿ ಹೇಳಿದ್ರಲ್ಲಿ ಬೇಕಾದಷ್ಟು ಇದೆ. ಇಡೀ ಕೃಷ್ಣನ ಬಗ್ಗೆ ಇನ್ನೂ ಇದಕ್ಕಿಂತ ಹೆಚ್ಚಿನದ್ದೇನು ತಿಳಿಲಿಕ್ಕೆ ಬಾಕಿ ಉಳಿಯಲ್ಲ, ಅಷ್ಟು ವಿಷಯವನ್ನು ನಾನು ಆಗ್ಲೇ ಹೇಳಿದ್ದೇನೆ. ಯಥಾ ತತ್ವಂ, ತತ್ವ ಹೇಗಿದೆಯೋ ಹಾಗೆ ಹೇಳಿದ್ದೇನೆ. ತತ್ವವನ್ನು ನಾನು ಯಾವತ್ತೂ ಕೂಡ ಬಿಟ್ಟು ಹೇಳಿಲ್ಲ. ಸಂಜಯ ಉವಾಚ, ಈ ಮಾತನ್ನು ಹೇಳಿ ಮುಗಿಸುವಾಗ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರುವುದಲ್ವ, ಇದು ಆರಂಭದ ಸಂಗತಿ ಏನು? ಧೃತರಾಷ್ಟ್ರ ಸಂಜಯನಿಗೆ ಯುದ್ಧದ ಪ್ರಕ್ರಿಯೆಯನ್ನು ಹೇಳಲಿಕ್ಕೆ ಶುರು ಮಾಡಿದ, ಅದೇ ಗೀತೆ ಬಂದದ್ದು. ಅದರ ಕಥೆಯನ್ನು ಮುಂದುವರೆಸ್ತಾ ಹೇಳ್ತಾನೆ. ನೋಡು, ಇಷ್ಟು ಹೇಳುವಾಗ ಮಹಾರಾಜ ಸ್ತವ ಸುತಃ ಕೇಶವಂ ಬಹುಮೇನೆ, ಒಂದು ಸೆಕೆಂಡ್ ಅವನಿಗೆ ಭೀಷ್ಮಾಚಾರ್ಯ ಹೇಳುವ ಆ ದೃಢತೆಗೆ, ಹೌದು ಕೃಷ್ಣನ ದೊಡ್ಡಸ್ತಿಕೆ ತುಂಬಾ ದೊಡ್ಡದು ಅಂತ ಒಂದು ಸೆಕೆಂಡ್ ಅವನಿಗೆ ಅನ್ನಿಸ್ತಂತೆ. ಅನ್ನಿಸಿ ಪಾಂಡವರು ನೆನಪಾದ ತಕ್ಷಣ ಎಲ್ಲ ಮತ್ತೆ ಸಿಟ್ಟೆವಂತ. ಅಂದ್ರೆ ಹಿಂದೆ ರಾಜ್ಯ ಬೇಕು ಅನ್ನೋದೆಲ್ಲ ಮರ್ತು ಹೋದಾಗ ದೇವ್ರು ಇಷ್ಟ ಆಯ್ತು. ರಾಜ್ಯ ಸಂಧಾನ ಮಾಡ್ಕೋ, ಅಹಂಕಾರ ಬಿಡು ಅಂತ ಹೇಳಿದ ತಕ್ಷಣ ಮತ್ತೆ ಎಲ್ಲ ಹಳೆಯದೇ ನೆನಪಾಯ್ತು. ಹಿಂದಿ ಕೃಷ್ಣ ಇಷ್ಟು ಹೊತ್ತು ಹೇಳಿದ್ದೆಲ್ಲ, ಕೃಷ್ಣನ ವಿಷಯ ಹೇಳಿದ್ದೆಲ್ಲ ಅವ್ರ ತಲೆಯಲ್ಲಿ ಹಾರೋಯ್ತು. ಪಾಂಡವಾಂಶ ಮಹಾರಥ ಅಂತ ಅಮಬ್ರವೀದ್ ಮಹಾರಾಜ ಭೀಷ್ಮ ಶಾಂತನವ ಪುನಃ ಮತ್ತೆ ಹೇಳಿದ್ದ ಮಾಹಾತ್ಮ್ಯಂತೆ. ಅವನು ಬಿಡಿಸಿ ಮತ್ತೆ ಪ್ರಶ್ನೆ ಕೇಳಿದ, ಮತ್ತೆ ಕೆಲವು ಉತ್ತರಗಳನ್ನ ಕೊಟ್ಟ, ಹೇಳ್ತಾನೆ ಇದ್ದ. ಮಾಹಾತ್ಮ್ಯಂತೆ ಶ್ರುತಂ ರಾಜನ್ ಕೇಶವಸ್ಯ ಮಹಾತ್ಮನ ನರಸ್ಯ ಚ ಯಥಾ ತತ್ವಂ ಯನ್ಮಾಂ ತ್ವಂ ಪೃಚ್ಛಸೆ ನೃಪ. ನರಸ್ಯ, ಮನುಷ್ಯನ ಮನಸ್ಸಿಗೆ ಎಷ್ಟು ಹೇಳಿದ್ರೆ ಸರಳವಾಗಿ ಅರ್ಥ ಆಗುತ್ತೋ ಅಷ್ಟು ವಿಷಯವನ್ನು ಕೂಡ ನಾನು ಬಿಡಿಸಿ ಹೇಳಿದ್ದೇನೆ. ಇನ್ನೇನಾದ್ರೂ ಯಥಾತತ್ವ, ಇನ್ನು ಹೆಚ್ಚಿನ ಸತ್ಯಗಳನ್ನೇನಾದ್ರೂ ತಿಳಿಬೇಕು ಅಂತ ನಿನಗೆ ಅಪೇಕ್ಷೆ ಇದ್ರೆ ಪೃಚ್ಛಸೆ, ಹೇಳಿದ್ರೆ ನಾನು ಹೇಳ್ತೇನೆ. ಯದರ್ಥಂ ಋಷು ಸಂಭೂತೌ ನರನಾರಾಯಣೌ ಋಷಿ, ಯಾವ ಕಾರಣಕ್ಕಾಗಿ ಭೂಮಿಯಲ್ಲಿ ನರನಾರಾಯಣರಾಗಿ ಇವರಿಬ್ರು ಹುಟ್ಟಿದ್ದಾರೋ ತೌ ಅವಧ್ಯೌ, ಅವ್ರು ನಿನ್ ಕೈಯಲ್ಲಿ ಸಾಯುವವರಲ್ಲ. ನಿನ್ಗೆ ಅವರು ಯುದ್ಧ ಮಾಡಿ ಕೊಲೆ ಮಾಡಿ ಅವರನ್ನ ನಿರ್ನಾಮ ಮಾಡಿ ನನ್ನ ಜಾಗವನ್ನ ಪೂರ್ಣವಾಗಿ ಸ್ವಾಧೀನಕ್ಕೆ ತಂದ್ಕೊಳ್ತೇನೆ ಅಂತ ಏನಾದ್ರೂ ನಿನಗೆ ಅನ್ಸಿದ್ರೆ ಅದು ನಿನ್ನ ಭ್ರಮೆ. ವೀರೌ ಸಂಯುಗೇಶು ಅಪರಾಜಿತವು, ಅಲ್ಲ ಕೊಲ್ಲುದು ಬೇಡ, ಸೋಲ್ಸೋದಾದ್ರೂ ಮಾಡ್ಬೋದಾ ಅಂದ್ರೆ ಸಂಯುಗೇಶು ಅಪರಾಜಿತವು. ಸಂಯುಗ ಅಂದ್ರೆ ಯುದ್ಧ. ಆಹವ, ಆಜಿ, ಸಂಯುಗ ಇದೆಲ್ಲ ಸಂಸ್ಕೃತದಲ್ಲಿ ಸಂಖ ಇದೆಲ್ಲ ಯುದ್ಧಕ್ಕೆ ಇರುವ ಬೇರೆ ಬೇರೆ ಹೆಸರುಗಳು. ಅವನು ನಾನಿಲ್ಲ, ಅದನ್ನು ನಿನಗೆ ಭರವಸೆ ಕೊಡಲ್ಲ ಅಂದ್ರೆ ಇದೆಲ್ಲ ಯಾಕೆ ಹೇಳ್ತಿದ್ದೇನೆ, ನಾವು ನಮ್ಮನ್ನು ನಂಬ್ಕೊಂಡು ಕೊಂದು ಬಿಡ್ತೇವೆ ಅಂತ ಅನ್ಕೊಂಡ್ರೆ ನಾವು ಕೂಡ ಯುದ್ಧದಲ್ಲಿ ಅವರು ಅಪರಾಜಿತರು ಅಂತ ನೆನ್ಪಿಟ್ಕೊಂಡೇ ಯುದ್ಧ ಮಾಡ್ತಾ ಇದ್ದೇವೆ, ದಿನದೂಡ್ತಾ ಇದ್ದೇವೆ ಹೊರತು ಕೊಲ್ತೇವೆ ಅಂತ ಅನ್ನುವ ಸಂಕಲ್ಪ ಮಾಡಿಕೊಂಡು ಅದು ಅಸಂಗತವಾದ ಕೆಲಸ. ಕಲ್ಲನ್ನು ಕರಗಿಸಿ ತುಪ್ಪದಂತೆ ನೀರು ಹಾಗಿಸುತ್ತೇವೆ, ಆಗತ್ತಾ? ಯಾವತ್ತಾದ್ರೂ ಆಗತ್ತಾ? ಸಾಧ್ಯವೇ ಇಲ್ಲ. ಲೋಹವಾದ್ರೂ ಕರಗಿ ಸ್ವಲ್ಪ ದ್ರವ ಆಗ್ಬೋದು ಬಿಸಿ ಇದ್ದಾಗ, ಅದು ಕೂಡ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಅದನ್ನಾಗಿ ನಾವು ಆಗದ ಸಂಗತಿಯನ್ನ ಮಾಡ್ತೇವೆ ಅಂತ ಒಪ್ಪಿಕೊಳ್ಳಿಲ್ಲ. ನಾವೇನು ಅಂದ್ರೆ ರಕ್ಷಣೆ ಬೇಕು ಅಂದಾಗ ನಮ್ಮ ಜೀವ ಇರುವ ತನಕ ನಿನಗೆ ರಕ್ಷಣೆ ಕೊಡ್ತೇವೆ ಅಂತ ಒಪ್ಕೊಂಡು ಯುದ್ಧಕ್ಕೆ ಬಂದಿದೀವಿ ಅಷ್ಟೇ, ಹೊರತು ನಾವು ಸರ್ವಸಮರ್ಥವಾಗಿ ನಿಮ್ಮನ್ನ ನಡೆಸ್ತೇವೆ, ಎಲ್ಲಾ ಕಾಲದಲ್ಲೂ ನಿಮ್ಗೆ ಜೀವನಕ್ಕೆ ಬೇಕಾಗಿರುವ ಅನುಕೂಲ ಮಾಡಿ ಕೊಡ್ತೇವೆ ಅಂತನ್ನುವ ಯೋಚನೆ ಮಾಡಿ ಬಂದದ್ದಲ್ಲ ಅಂತ ಹೀಗೆ ಹೇಳಿ, ಯಥಾ ಪಾಂಡವ ರಾಜನ್ ಅವಧ್ಯ ಯುಧಿಕಸ್ಯಚಿತ್, ಕೃಷ್ಣ ಇರುವ ತನಕ ಪಾಂಡವರು ಅವಧ್ಯರೇ, ಕೃಷ್ಣ ಅವರನ್ನು ಹಾಗೆ ಪಕ್ಕ ಸುಲಭದಲ್ಲಿ ಸಾಯ್ಲಿಕ್ಕೆ ಬಿಡಲ್ಲ. ಪ್ರೀತಿಮಾನ್ ಹಿ ದೃಢ ಕೃಷ್ಣ ಪಾಂಡವೇಶು ಯಶಸ್ವಿಷು, ಯಾಕೆಂದ್ರೆ ಕೃಷ್ಣನಿಗೆ ಹೊರತುಪಡಿಸಿದ ಬದುಕನ್ನ ಕಲ್ಪಿಸಿಕೊಂಡೇ ಇಲ್ಲ ಪಾಂಡವರು. ಮಮ ಪ್ರಾಣ ಹಿ ಪಾಂಡವಾಹ ಅಂತ ದೇವರು ಹೇಳಬೇಕು ಅಂದ್ರೆ ಪಾಂಡವರು ಅದಕ್ಕೆ ಎಷ್ಟು ತಕ್ಕ ಹಾಗೆ ನಡ್ಕೊಂಡಿರ್ಬೇಕು. ಅವರು ಕೃಷ್ಣನಲ್ಲೇ ದೃಢವಾದ ವಿಶ್ವಾಸ ಇಟ್ಟಿದ್ದಾರಂತೆ. ಹಾಗಂತೇಳಿ ಅವರು ಕೃಷ್ಣನಲ್ಲಿ ದೃಢ ವಿಶ್ವಾಸ ಇಟ್ಟು ದ್ರೌಪದಿಯನ್ನು ವಿವಾಹವಾಗದೆ ಕೂತ್ಕೊಳ್ಳಿಲ್ಲ, 5 ಜನ ಮಕ್ಕಳನ್ನು ಪಡೆಯುವುದರಲ್ಲಿ ಸೋಲಿಲ್ಲ. ಮತ್ತೂ ವಿವಾಹಗಳಾಗಿದೆ ಎಲ್ರಿಗೂ. ನಕುಲ ಸಹದೇವರಿಗೂ ಬೇರೆ ವಿವಾಹ ಆಗಿದೆ, ಭೀಮನಿಗೂ ಬೇರೆ ವಿವಾಹ ಆಗಿದೆ, ಧರ್ಮರಾಜನಿಗೂ ಬೇರೆ ವಿವಾಹ ಆಗಿದೆ, ಅರ್ಜುನನಿಗೂ ಬೇರೆ ವಿವಾಹ ಆಗಿದೆ. ವಿವಾಹ ಆಗಿ ಸಂಸಾರದ ಎಲ್ಲಾ ಸೌಖ್ಯಗಳನ್ನು ಅನುಭವಿಸುತ್ತಲೇ ಇದೆಲ್ಲವೂ ನೀನು ಕೊಟ್ಟ ಸೌಖ್ಯ ನಿನಗಾಗಿ ಅನುಭವಿಸ್ತಾ ಇದ್ದೇನೆ, ನೀನೇ ಕೊಟ್ಟದ್ದು ನಿನಗೆ ಕೊಡ್ತಾ ಇದ್ದೇವೆ ಅಂತ ವಾಪಸ್ ಅವನನ್ನೇ ನೆನಪಿಸ್ಕೊಂಡು ಸಮರ್ಪಿಸಿದ್ದಾರೆ. ಆಗ ಕೃಷ್ಣನಿಗೆ ಅವ್ರಿಷ್ಟ ಆದ್ರು. ಅವ್ರಿಷ್ಟ ಆಗ್ಬೇಕು ಅಂದ್ರೆ ಅವ್ನು ಕೊಟ್ಟ ಕೆಲಸ ಪ್ರಾಮಾಣಿಕವಾಗಿ ನಡೆಸ್ತಾ ಹೋಗುತ್ತೆ. ಈಗ ಆ ನಿಯಮವನ್ನ ಮಾರ್ಕಂಡೇಯರಿಗೆ ಹೇಳಲಿಲ್ಲ. ಅವರು ನಿರಂತರ
ಪ್ರಳಯ ಕಾಲದ ರೂಪವನ್ನು ನೋಡ್ಕೊಂಡು ಆನಂದವಾಗಿದ್ರು. ಅವರಿಗೆ ಹೇಳಲಿಲ್ಲ, ಅವರು ನಡೆಸಿದ್ದಾರೆ. ಆರಂಭದಲ್ಲಿ ಅವರ ಸಂಸಾರದ ಸೌಖ್ಯವನ್ನು ಅನುಭವಿಸಿ ಬಿಟ್ಟು ಬಂದಿದ್ದಾರೆ. ದೇವ್ರನ್ನ ಸಂಸಾರಕ್ಕೆ ಕಳಿಸ್ತಾನೆ ಅಂದ್ರೆ ನಮ್ಗೇನೋ ಕಲಿಯೋದಿದೆ ಅಂತಾನೆ ಕಳಿಸ್ತಾನೆ. ಹೌದು, ಕಲೀಲೇಬೇಕಲ್ಲ. ಕಲಿಯದಿದ್ರೆ ಅಂದ್ರೆ ಇವಾಗ ಅವ್ರಿಗೆ ನಾ ಹೇಳಿದ್ದೇನಲ್ಲ, ಯಾರಿಗೆ ಹೇಳಿದ್ದು? ಪಾಂಡವರಿಗೆ ಹೇಳಿದ್ದು. ನಾನು ಮಧ್ವಾಚಾರ್ಯಗೆ ಹೆಸರು ಹೇಳಿದ್ನ? ಅದಿರೋದು ಕೂಡ ಎಲ್ರು ಮಧ್ವಾಚಾರ ಆಗ್ಲಿಕ್ಕೆ ಆಗಲ್ಲ, ಎಲ್ರು ಮಾರ್ಕಂಡೇಯರಾಗ್ಲಿಕ್ಕೆ ಆಗಲ್ಲ. ಮೊದಲೇ ವಾಟ್ ಎವರ್ ಇಟ್ ಇಸ್ ಅದು ಮೆಟ್ಲು ಅಷ್ಟೇ. ನಾನು ಎಲ್ಲಿ ಅದೇ ಗುರಿ ಅಂತ ಹೇಳಿದ್ದೇನೆ? ಅಲ್ಲದನ್ನ ಯಾಕೆ ಯೋಚಿಸ್ತೀರಿ? ಅಲ್ಲದನ್ನ ಯಾಕೆ ಯೋಚಿಸ್ತೀರಿ? ನಾ ಮೆಟ್ಲು ಅಂತಾನೆ ಹೇಳಿದ್ದು. ಆದ್ರೆ ಆ ಮೆಟ್ಲನ್ನ ದಾಟದೆ ನೀವು ಮೇಲ್ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದು. ಇವಾಗ ಆ ಜೀವಕ್ಕೆ ಲೆಸನ್ಸ್ ಕಲಿಯೋದೇ ಇರಲ್ಲ ಅಂದ್ರೆ ದೇವ್ರು ಸಂಸಾರ ಕೊಡಲ್ಲ. ಅವ್ರಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಅಂದ್ರೆ ಆತರ ಕರ್ಮ ಇಲ್ಲ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್. ನಾನೀಗ ಮದುವೆ ಆಗದೆ ಇದ್ರೆ ಮೋಕ್ಷ ಇಲ್ಲ ಹೇಳಿದ್ನ? ನೀವ್ ಯಾಕೆ ಅಲ್ಲದನ್ನ ಯೋಚನೆ ಮಾಡ್ತಾ ಇದ್ದೀರಿ? ಆಗೋದು ಬಿಡೋದು ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸಂಸಾರ ಅಂತ ಅದು ಇರುತ್ತೆ. ಮದುವೆ ಆಗದೆ ಇದ್ರು ಸಂಸಾರ ಇರುತ್ತೆ. ಅದು ಇರುತ್ತೆ, ಇರುತ್ತೆ. ಹಾಗಿದ್ರೆ ಮಧ್ವಾಚಾರ್ಯರು ಇದ್ದ, ರಾಜರ ಸ್ವಾಮಿಗಳು ಇತ್ತು. ಇಡೀ ವಿಶ್ವವೇ ಸಂಸಾರ. ಮಧ್ವಾಚಾರ್ಯರಿಗೂ ಇತ್ತು ಸಂಸಾರ. ಅವ್ರು ಇಡೀ ಶಿಷ್ಯ ಪರಂಪರೆ ಅವ್ರ ಮಕ್ಕಳ ತರ ನೋಡ್ಕೊಂಡು ಬೆಳೆಸ್ಕೊಂಡು, ಇಲ್ಲ ಅಂದ್ರೆ ಆ ಬದ್ರಿ ಯಾತ್ರೆಗೆ ಯಾಕೆ ಎಲ್ರನ್ನ ಕರ್ಕೊಂಡು ಹೋಗ್ಬೇಕಿತ್ತು? ಆದ್ರೆ ಅಟ್ಯಾಚ್ಮೆಂಟ್ ಇರಲ್ಲ ಅಷ್ಟೇ. ಕರ್ಕೊಂಡು ಹೋಗ್ತಾರೆ, ಅವ್ರವ್ರು ಕಲಿಬೇಕಾದನ್ನ ಕಲಿಸ್ತಾರೆ, ಕಳಿಸ್ಕೊಡ್ತಾರೆ. ಅದೇ ತಾನೇ ಮೇಲೆ ಹೋದಾಗ ಸತ್ಯತೀರ್ಥರನ್ನು ವಾಪಸ್ ಕಳಿಸಿದ್ದು. ಅಟ್ಯಾಚ್ಮೆಂಟ್ ಇರೋದು ಅಷ್ಟೇ. ಎಲ್ರದ್ದು ಸಂಸಾರವೇ. ಸಂಸಾರ ಇದ್ದವ್ರು ಯಾರು ಇಲ್ಲ. ಮದುವೆ ಆಗಿಲ್ಲ ಅನ್ನೋದು ಸಂಸಾರ ಇಲ್ಲ ಅನ್ನೋದಕ್ಕೆ ಜ್ಞಾಪಕವೇ ಅಲ್ಲ. ಸಂಸಾರವೇ ಅವ್ರದ್ದು. ಸಂಸಾರ ಅಂದ್ರೆ ಜೀವಂತ ವಸ್ತುವೇ ಆಗ್ಬೇಕಾಗಿಲ್ಲ. ಒಂದು ಅಂಗಡಿ ಇಟ್ಕೊಂಡ್ರು ಅದು ಸಂಸಾರವೇ. ಆ ಅಂಗಡಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಆಗದಷ್ಟು ಒದ್ದಾಡ್ತಿರ್ತಾರಲ್ಲ, ಅದು ಸಂಸಾರನೇ. ಯಾವುದೋ ಒಂದು ನಾವೇ ಹಾಕಿಕೊಂಡೊಂದು ಏನೋ ಗುರಿ ಇರುತ್ತಲ್ಲ, ಲೋಕ ವ್ಯವಸ್ಥೆಯ ದೃಷ್ಟಿಯಿಂದ, ಅಂದ್ರೆ ಪರಮಾತ್ಮನ ಗುರಿ ಬಿಟ್ಟು ಬೇರೆ ಲೋಕದ ವ್ಯವಸ್ಥೆಗೋಸ್ಕರ ನಾವು ಹೋರಾಡುದಿರುತ್ತಲ್ಲ, ಅದು ಒಂದು ಸಂಸಾರನೇ. ನಾವಲ್ಲ ಎಲ್ಲವನ್ನು ಸರಿ ಮಾಡ್ಲಿಕ್ಕಿರುವುದು. ನಮ್ಗೆ ಕೆಲಸ ಕೊಟ್ಟದ್ದನ್ನು ಮಾಡ್ತಾ ಹೋಗುದಷ್ಟೇ ನಾವು. ಈಗ ದೇಶವನ್ನು ಬಿಡಿಸ್ತೇನೆ ಅಂತ ದೇವರನ್ನು ಮರ್ತು ಕೂತ ಅಂದ್ರೆ ಅದು ಸಂಸಾರನೇ ಅವನಿಗೆ. ದೇಶದ ಬಗ್ಗೆ ಪ್ರೀತಿ ಇರ್ಬೇಕು ಸತ್ಯ, ಆದ್ರೆ ದೇವರನ್ನು ಮರೆತು ದೇಶ ಪ್ರೀತಿ ಉಂಟಲ್ಲ, ಅದಕ್ಕೆ ಪೂರ್ಣ ಅರ್ಥ ಇಲ್ಲ. ಈ ಮೂರ್ಖನಿಗಿಂತ ಇವನು ಎಷ್ಟೋ ಬೆಟರ್ ಅಂತ ಅಷ್ಟೇ ಬಿಟ್ರೆ ಅವನು ಸರ್ವ ಸಿದ್ಧಿ ಅಲ್ಲ. ಅದು ಸಾರ್ವಕಾಲಿಕ ಸಿದ್ಧಿಯನ್ನು ಪಡಿಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಏನಾಗುತ್ತೆ ಅಂದ್ರೆ ಅವನ ಆ ದೇಶ ಉಳಿಸಿದ್ರಿಂದ ಯಾರೋ ಒಬ್ಬ ಧ್ಯಾನ ಮಾಡ್ಲಿಕ್ಕೆ ಒಂದು ಜಾಗ ಸಿಕ್ತು. ಅವನ್ ಧ್ಯಾನ ಮಾಡಿದ ಪುಣ್ಯದಿಂದ ಇವನಿಗೊಂದು ಮುಂದೆ ಲಾಭ ಆಗಿ ಇವನು ಮತ್ತೆ ಆ ದೇವರ ಬಗ್ಗೆ ತಿಳ್ಕೊಳಿಕ್ ಬೇಕಾದ್ರೆ ಒಂದು ಮೆಟ್ಲು ಸಿಗುತ್ತೆ. ಆ ಮೆಟ್ಲು ಸಿಕ್ಕಿದ್ಮೇಲೆ ಮತ್ತೊಂದು ಮುಂದೆ ಹೋಗ್ತಾನೆ. ಅದರಿಂದಾಗಿ ದೈವ ಚಿಂತನೆ ಇಲ್ಲದೆ ಯಾವ ಕಾರ್ಯವನ್ನ ಯಶಸ್ವಿಯಾಗಿ ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು ಕೂಡ ಅದು ಅಪರಿಪೂರ್ಣ ಆಗುತ್ತೆ. ಮತ್ತೆ ಅಲ್ಲಿಗೆ ಬರಲೇಬೇಕು. ಸಂಸಾರದ ಕಷ್ಟವೂ ಕೂಡ ಭಗವಂತನ ನೆನಪಿಗೋಸ್ಕರನೇ ಇರುವುದು ಹೊರತು ಅಲ್ಲೇ ಇರಿ ಅಂತ ಖುಷಿ ಪಡ್ಲಿಕ್ಕೋಸ್ಕರ ಬಿಟ್ಟದ್ದಲ್ಲ. ಅಲ್ಲಿ ಗೊತ್ತಾಗುತ್ತೆ ಇದಲ್ಲ ನನ್ನ ಜಾಗ, ಇದಲ್ಲ ನನ್ನ ಬದುಕು. ಅದು ಮೊದ್ಲೇ ಗೊತ್ತಾದವನು ಮದುವೆ ಆಗದೆ ಮೇಲೆ ಹೋಗ್ತಾನೆ. ಗೊತ್ತಾಗ್ಬೇಕಾದವನು ಗೊತ್ತಾಗಿ ಹೋಗ್ತಾನೆ ಅಷ್ಟೇ. ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ ಎಲ್ರಿಗೂ. ಸೊ ಟೋಟಲಿ ಇದೆಲ್ಲ ಯಾವ್ದು ಶಾಶ್ವತ ಇಲ್ಲ, ನೀನೇ ಪರ್ಮನೆಂಟ್ ಅಂತ ರಿಯಲೈಸೇಷನ್ ಅಷ್ಟೇ ಬರ್ತಾರೆ. ಮತ್ತೆ ದೇವತೆಗಳು ಮನುಷ್ಯ ರೂಪದಲ್ಲಿ ಬರ್ತಾರಲ್ಲ, ಅದು ಭಗವಂತನ ಆದೇಶ. ಲೋಕದಲ್ಲಿ ಕೆಲವು ಪಾಠವನ್ನು ಮಾಡ್ಲಿಕ್ಕೆ ನೀವು ಇರ್ಬೇಕು ಅಂತ. ಅವ್ರಿಗೂ ಪಾಪ ಕಷ್ಟ ಇರುತ್ತೆ, ಕರ್ಮ ಅನುಭವಿಸ್ಲಿಕ್ಕೆ ಇರುತ್ತೆ. ದೇವರಲ್ಲ ಅವರು, ದೇವತೆಗಳು ಜೀವರಲ್ಲಿ ಸ್ವಲ್ಪ ಉತ್ಕೃಷ್ಟರಷ್ಟೇ. ಭಗವಂತನ ಮರ್ತು ಹೋಗಲ್ಲ ಅಷ್ಟೇ ಅವರು. ಆದ್ರೆ ಲೋಕದ ಕಷ್ಟ ಅವರಿಗೂ ಇದೆ. ಅವ್ರಿಗೆ ಬೈ ನ್ಯಾಚುರಲ್ ಬರ್ತಿಂದನೇ ಅದ್ರ ಎರಡು ತರ ಇದ್ದಾರೆ. ಕರ್ಮಜ ದೇವತೆಗಳು, ಆಜಾನಜರು ಅಂತ. ಹುಟ್ಟುತ್ತಾನೆ ಭಗವಂತನ ಪ್ರಜ್ಞೆ ಇದ್ದು ಹುಟ್ಟೋರು ಯೋಗ್ಯರಲ್ಲಿ ಎತ್ತರದವರು. ಇನ್ನು ಕೆಲವರಿಗೆ ಬಂದ ಮೇಲೆ ಕರ್ಮ ಮಾಡಿ ಜ್ಞಾನ ಬಂದು ಆಮೇಲೆ ದೇವತೆಗಳಾಗ್ತಾರೆ, ಅವ್ರು ಎರಡನೇವರು. ಇನ್ನು ಕೆಲವರು ಮಾಡಿಯೂ ಅರ್ಥ ಆಗದೇ ಇರೋರು ಸಾಮಾನ್ಯರು, ನಮ್ಮಂತವರು. ವ್ಯಸರ್ಜಯಚ್ಚ ರಾಜಾನಂ ಶಯನಂಚ ವಿವೇಶಃ. ಹೀಗೆ ದೇವೌ ಅವಜ್ಞಾಯ ನ ಶಿಷ್ಯಸಿ. ನರನಾರಾಯಣರನ್ನ ನೀನು ಅಕಸ್ಮಾತ್ ವಿರೋಧ ಮಾಡಿದರೆ ಅದರಿಂದಾಗಿ ಅವನು ಹೇಳುದು, ತಸ್ಮಾತ್ ಬ್ರವೀಮಿ ರಾಜೇಂದ್ರ ಶಮೋಭವತು ಪಾಂಡವೈ. ಪಾಂಡವರ ಜೊತೆಗೆ ನೀನು ಸಂಧಾನವನ್ನ ಮಾಡ್ಕೋ. ಪೃಥ್ವಿ ಭುಂಕ್ಷ್ವ, ನೀನು ಅವ್ರ ಜೊತೆಗಿದ್ದು ಸಹಿತ, ಅವ್ರ ಜೊತೆಗೆ ಸೇರ್ಕೊಂಡು ಪೃಥ್ವಿಯನ್ನ ಭ್ರಾತೃಭಿ ಸಹಿತ, ಅಣ್ಣ ತಮ್ಮಂದ್ರ ಜೊತೆಗೆ ಭೂಮಿಯನ್ನ ಆಳಿ ಸುಖವಾಗಿರು. ಆಗ ನೀನು ಬಲಿಗಳ ವಿರೋಧಕ್ಕೆ ಒಳಗಾಗುವುದಿಲ್ಲ. ಯಾಕಂದ್ರೆ ಬಲಿಷ್ಠರಾಗಿ ಪಾಂಡವರೇ ನಿನ್ ಜೊತೆಗಿರ್ತಾರೆ. ನಿನ್ಗಿಂತ ಬಲಿಷ್ಠರಾದವರು ಒಬ್ರು ಇರುವುದಿಲ್ಲ, ಯಾಕಂದ್ರೆ ಪಾಂಡವರು ನಿನ್ ಜೊತೆಗಿರ್ತಾರೆ.
ನೀನ್ ಅಕಸ್ಮಾತ್ ಅವರನ್ನ ವಿರೋಧಿಸಿ ನೀನು ಗೆದ್ದೆ ಅಂತಾದ್ರೂ ನಿನಗೆ ಮತ್ತೆ ನಾಳೆ ತೊಂದರೆ ಇದ್ದೇ ಇದೆ. ಪಾಂಡವರನ್ನ ಎದುರಿಸಿ ಯಾರೂ ಇಲ್ಲ. ಅದರಿಂದಾಗಿ ಅವ್ರ ಜೊತೆಗೆ ನೀನು ಏವ ಮುಕ್ತ ಪಿತಾ ತೂಷ್ಣೀಂ ಆಸೀದ್ ವಿಷಾಂಪತೆ ಇಷ್ಟು ಹೇಳಿ ಅವನ ತಲೆಯಲ್ಲಿ ಅದು ಯಾವುದು ಓಡ್ತಿಲ್ಲ. ಅವನು ಹೇಳಿದ್ದು ಕೊನೆಯ ಮಾತು ನರನಾರಾಯಣೋ ದೇವೋ ಅವಜ್ಞಾಯ ನಶಿಷ್ಯಸಿ. ನರನಾರಾಯಣ ಸ್ವರೂಪದಲ್ಲಿರುವ ಕೃಷ್ಣಾರ್ಜುನರನ್ನ ವಿರೋಧಿಸಿ ಒಂದು ವೇಳೆ ನೀನು ನಿನ್ನ ಅಧಿಕಾರವನ್ನೇ ಅವರ ವಿರುದ್ಧ ಚಲಾಯಿಸ್ಲಿಕ್ಕೆ ಹೊರಟಿ ಅಂತಂದ್ರೆ ನೀನು ಹೇಳ ಹೆಸರಿಲ್ಲದಂತೆ ನಾಶವಾಗುವೆ. ನಶಿಷ್ಯ, ನೀನು ಉಳಿಯಲ್ಲ. ನಿನ್ನ ಹೆಸರು ನಾಮೋ ನಿಶಾನೆ ಮಿಟ್ಜಾತಾಯ, ಯಾವುದು ಉಳಿಯಲ್ಲ. ಎಲ್ಲಾ ರೀತಿಯಿಂದಲೂ ಕೂಡ ನಿನ್ನ ಹೆಸರು ಕೂಡ ನಶಿಸಿ ಹೋಗುತ್ತೆ ಅಂತ ಹೀಗೆ ಹೇಳಿ ಮೌನಕ್ಕೆ ಶರಣಾದ್ರು. ಆದ್ರೆ ಅವನೇನಾದ್ರೂ ಉತ್ತರ ಕೊಡ್ಬೇಕಿತ್ತಲ್ಲ, ಏನು ಉತ್ತರ ಕೊಡಲ್ಲ. ಆಯ್ತು ಅಂತ ಹೇಳಿ ಸುಮ್ನೆ ವ್ಯಸರ್ಜಯಚ್ಚ ರಾಜಾನಂ ಶಯನಂಚ ವಿವೇಶ, ಏನು ಮಾತಾಡದೆ ಸೀದಾ ಮಲಗುವ ಕೋಣೆಗೆ ಹೊರಟು ಹೋದ. ರಾಜಾಚ ಶಿಬಿರಂ ಪ್ರಾಯಾತ್ ಪ್ರಣಿಪತ್ಯ, ಕೊನೆಗೆ ಅವನ ಶಿಬಿರಕ್ಕೆ ಹೋದ. ಪ್ರಣಿಪತ್ಯ ಮಹಾತ್ಮನೇ ಭೀಷ್ಮಾಚಾರ್ಯರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟ. ಶಿಷ್ಯೇ ಚ ಚಯನೆ ಶುಭ್ರೇ ರಾತ್ರಿಂ ತಾಂ ಭರತರ್ಷಭ. ಅವತ್ತೇನೋ ಸ್ವಲ್ಪ ಟೆನ್ಷನ್ ಆಗಿದ್ದಕ್ಕೆ ಒಂಚೂರು ರಿಲೀಸ್ ಆಯ್ತು ಬಿಟ್ರೆ ಮನಸ್ಸು ಅವನ ಒಳಗೆ ಇದ್ದ ಕೆಟ್ಟ ಯೋಚನೆಗಳೇನು ಹೊರಟು ಹೋಗ್ಲಿಲ್ಲ. ಆಗ ಅವನಿಗೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಿತ್ತು. ಅಷ್ಟಕ್ಕೆ ದೇವ್ರು ಬೇಕಷ್ಟೆ. ಇಷ್ಟೊತ್ತು ದೇವರು ಚಿಂತನೆ ಮಾಡಿದ್ದು ಯಾಕೆ ಅಂದ್ರೆ ದೇವರ ಮೇಲೆ ಒಲುಮೆಯಿಂದ ಅಲ್ಲ. ಈಗ ದೇವ್ರ ಬಗ್ಗೆ ಕೇಳಿದವರೆಲ್ಲ ದೇವ್ರ ಹತ್ರ ಹೋಗ್ತಾರೆ ಅಂತಲ್ಲ. ಅವ್ರು ದೇವರ ಬಗ್ಗೆ ಕೇಳುದು ಯಾಕೆ ಅಂದ್ರೆ ಇಲ್ಲಿ ಆದ ಟೆನ್ಷನ್ ಅನ್ನ ಕಳ್ಕೊಳ್ಳಿಕ್ಕೆ, ಇಲ್ಲಿ ಆಗುವ ಸ್ವಲ್ಪ ಒತ್ತಡವನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ. ದುರ್ಯೋಧನ ಅಷ್ಟೇ ಮಾಡಿದ್ದು. ಇದು ಇವತ್ತು ಎಷ್ಟೋ ಸರ್ತಿ ನಮ್ಗೆ ಅನ್ಸುದು ಹೀಗೇನೆ. ಸುಮ್ನೆ ಏನೋ ರಿಲ್ಯಾಕ್ಸೇಷನ್, ಏನೋ ಧ್ಯಾನ, ಕತ್ತಲೆ, ಮ್ಯೂಸಿಕ್ಕು ಎಲ್ಲ ಹಾಕ್ತಾರಲ್ಲ, ಅವ್ರಿಗೆ ದೇವ್ರ ಬಗ್ಗೆ ಕೇಳಿಸೋದು ಎಷ್ಟಕ್ಕೆ ಅಂತಂದ್ರೆ ಅವ್ರಿಗೆ ಆಗ ಏನೋ ಜೀವನದ ಟೆನ್ಷನ್ ಪರಿಹಾರ ಆಗ್ಬೇಕು, ಒಂಥರ ರಿಲೀಫ್ ಆಗ್ಬೇಕು. ಹೃದಯ ಯಾಕೋ ಭಾರ ಭಾರ ಅಂತ ಅನ್ಸ್ತಾ ಇರುತ್ತೆ, ಅದು ರಿಲೀಫ್ ಆಗ್ಬೇಕು. ಅದು ಮುಗ್ದ್ಮೇಲೆ ಮತ್ತೆ ಮನೆಗೆ ಹೋಗಿ ಒತ್ತಡ ಹಾಕೊಂಡೇ ಬರ್ತಾರೆ. ಬಟ್ ವಿಷ್ಣು ಗಾಡ್ ಅಷ್ಟು ಈಸಿ ಇಲ್ಲ ಅಂತಾರಲ್ಲ. ಇಲ್ಲಿಗೆ ಸಿಕ್ಕಿದ್ನ ಇಷ್ಟು ಹೇಳಿದ್ಮೇಲೆ ದುರ್ಯೋಧನನಿಗೆ ಅಲ್ಲ ಸಿಕ್ಕಿದ್ನ ಬಿಸ್ನೆಸ್ ತರ ವ್ಯವಹಾರ ಅವನ ಹತ್ರ ನಡೆಯಲ್ಲ ಮಾಡ್ಬೋದಲ್ವಾ? ಅವನ್ ಪ್ರತಿಕ್ರಿಯೆ ಕೊಡುದಿಲ್ಲ ಅಷ್ಟೇ, ಇವನಿಗೆ ಅದರ ಲಾಭ ಮಾಡ್ಕೊಳ್ಬೋದಲ್ವಾ? ಆಗತ್ತೆ 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 ಆಗತ್ತೆ. ದೇವ್ರು ಎಲ್ಲರಿಗೂ ಸಿಗೋನೆ. ಮುಗಿಯೋ ತನಕ ಸಿಗೋರು ಕೆಲವರಿಗೆ, ಮುಗಿಯುವ ಮಧ್ಯದಲ್ಲೇ ಸಿಗೋನು ಕೆಲವರಿಗೆ, ಸಿಗುದೇ ಇಲ್ಲ ಅನ್ನೋದು ಕೆಲವರಿಗೆ. ಮಾಡ್ಬೋದು. ಲೋಕದ ಫಲ ಕೊಡ್ತಾನೆ. ಕಿರಿಕಿರಿ ಮಾಡೋರಿಗೆ ಬೇಗ ಕೊಟ್ಟು ಕಳಿಸ್ತಾರೆ, ಹೋಗಪ್ಪ ನೀನು ಬರಬೇಡ ಅಂತ ಕೊಡ್ತಾನೆ. ವಿಷ್ಣು ಅದನ್ನು ಕೊಡ್ತಾನೆ. ಆದ್ರೆ ಕೊಟ್ಟದ್ದು ಸ್ವಲ್ಪ ಹೊತ್ತು, ಅಲ್ಲಿ ತನಕ ಹೋಗೋ ತನಕ ಇರುತ್ತೆ. ಮತ್ತೆ ಯಥಾ ಪ್ರಕಾರ ಸುಸ್ತೇ ಆಗುತ್ತೆ ಅವನಿಗೆ. ನೀನು ತಪಂತಂನ ನಿಂದ್ಯಾತ್ ತದ್ವ್ರತಂ ಅಂತ ಹೇಳಿದ್ದಾದ್ರೆ ಎಷ್ಟು ಬೇಸಿಗೆ ಬಂದ್ರೂ ಅವನು ಸುಖವಾಗಿರ್ತಾನೆ. ಬರೀ ಒಂದು ಫ್ಯಾನ್ ಕೊಟ್ಟು ಕಳಿಸ್ತಾ ಅಂದ್ರೆ ಕರೆಂಟ್ ಇರೋ ತನಕ ಮಾತ್ರ, ಚಾರ್ಜ್ ಇರೋ ತನಕ ಮಾತ್ರ. ಚಾರ್ಜ್ ಹೋಯ್ತು ಅಂದ್ರೆ ಮತ್ತೆ ಸೆಕೆ ಶುರುವಾಯ್ತು. ಆಗ ಮತ್ತೆ ಬೇರೆಯವ್ರನ್ನ ಬೈಕೋತಾನೆ, ಏನ್ ಕೊಟ್ನೋ, ಬರೀ ಒಂದು ಅರ್ಧ ಗಂಟೆನೂ ಸರಿ ಬರಲಿಲ್ಲ ಅಂತ ಮತ್ತೆ ಅವನು ಮೊದ್ಲಿಗಿಂತ ಹೆಚ್ಚು ದೇವರನ್ನು ಬೈಕೊಳ್ತಾನೆ. ಇಲ್ಲ, ಹಾಗೇನಿಲ್ಲ, ಇಲ್ಲ. ಈಗ ವಿಷ್ಣು ಸಹಸ್ರನಾಮ ಕೊನೆಗೆ ಏನದ ಅಷ್ಟು ಹೇಳಿದ್ದು, ನಿಮ್ಗೆ ಮಕ್ಕಳು ಸಿಗ್ತಾರೆ, ಪಶು ಸಿಗುತ್ತೆ, ಕೆಲಸ ಸಿಗುತ್ತೆ ಅಂತ ಏನ್ ಹೇಳಿದ್ದು? ಲೋಕದ ಫಲ ಸಿಕ್ಕೇ ಸಿಗುತ್ತೆ. ಅದಕ್ಕೆ ದಾಸರು ಕೊನೆಗೆ ಹೇಳಿದ್ದು, ಯಾರ್ಯಾರ ಹತ್ರ ಬೇಡುವುದಕ್ಕಿಂತ ಬೇಡಿದರೆ ಎನ್ನೊಡೆಯನ್ನ ಬೇಡುವೆನು. ನೀನ್ ಯಾರನ್ನೋ ಬೇಡುವುದರ ಬದಲು ಲೋಕದ ಫಲವನ್ನೇ ದೇವ್ರ ಹತ್ರನೇ ಬೇಡು, ದೇವ್ರು ಕೊಡ್ತಾನೆ. ಆದ್ರೆ ಒಳ್ಳೆಯವ್ರ ಹತ್ರ ಬೇಡಿದ್ರಿಂದ ನಾಳೆ ಆ ವಸ್ತುವನ್ನ ತೆಗೆದುಕೊಂಡು ಕೆಟ್ಟ ಬುದ್ಧಿ ಬರದೇ ಇದ್ರೆ ನಾಳೆ ಒಳ್ಳೇದನ್ನೇ ಬೇಡುವಾಗ ಒಳ್ಳೇದಕ್ಕಾಗಿ ಬೇಡುವಾಗ ಆಗುತ್ತೆ. ಮೊದ್ಲು ಬೇಡ್ತಾನೆ ಕೆಟ್ಟದ್ದಕ್ಕಾಗಿ. ಆದ್ರೆ ಒಳ್ಳೆಯವರಿಂದ ಬೇಡಿದ್ರಿಂದ ಆ ವಸ್ತುವನ್ನ ಕೆಟ್ಟದ್ದಕ್ಕೆ ಬಳಸ್ಲಿಕ್ಕೆ ಅವನಿಗೆ ಮನಸ್ಸಾಗದೇ ಹೋಯ್ತು ಅಂದ್ರೆ ಆಗ ಮತ್ತೆ ಒಳ್ಳೆಯ ಬೇಡಿಕೆಯಿಂದ ಮತ್ತು ಒಳ್ಳೆಯ ಬೇಡಿಕೆಗೆ ಹೋಗಿ ಇದೆಲ್ಲ ಬೇಡಬೇಕಾದದ್ದು ಅವನಿಗೆ ಗೊತ್ತಾಗಿ ದೇವರನ್ನೇ ಬೇಡ್ಲಿಕ್ಕೆ ಶುರು ಮಾಡ್ತಾನೆ. ದೇವರನ್ನೇ ಬೇಡುತ್ತಾನೆ, ದೇವರ ಹತ್ರ ಬೇಡುವುದಿಲ್ಲ. ದೇವರ ಹತ್ರ ಬೇಡುವವರು ಕೆಲವರು, ದೇವರನ್ನು ಬೇಡುವವರು ಕೆಲವರು. ನಾವೆಲ್ಲ ದೇವರ ಹತ್ರ ಬೇಡುವವರು, ದೇವರನ್ನು ಬೇಡುವವರು ಕೆಲವರೇ ಕೆಲವರು. ಅವರು ಇಷ್ಟೊತ್ತು ಏನೇನು ಹೇಳಿದ್ರು ಅಂತ ಒಂದಿಷ್ಟು ಬಿಡಿಸಿ ದುರ್ಯೋಧನನಿಗೆ ಹೇಳಿದ್ರೆ ಅವನು ವಿಶ್ರಾಂತಿ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದ ಅನ್ನುವಲ್ಲಿಗೆ 68ನೆಯ ಅಧ್ಯಾಯ ಮುಕ್ತಾಯ ಆಗುತ್ತೆ. ಆಮೇಲೆ ಮರು ದಿವಸ ಬೆಳಿಗ್ಗೆ ಆಗುತ್ತೆ. ಯಥಾ ಪ್ರಕಾರ ಯುದ್ಧಕ್ಕೆ ರೆಡಿ ಆಗ್ತಾನೆ. ಅವನು ರಾತ್ರಿ ಕೇಳಿದ್ದೆಲ್ಲ ನೀರಲ್ಲಿ ಹೋಮ, ಏನು ತಲೆಯಲ್ಲಿ ಹೋಗ್ಲಿಲ್ಲ. ಅವನು ರಾತ್ರಿ ಎಲ್ಲ ಕೇಳಿದ್ದಷ್ಟೇ. ಮರು ದಿವಸ ಬೆಳಿಗ್ಗೆ ನಮ್ಮ ಸೇನೆ ಯಾವುದು, ನಮ್ಮ ವ್ಯೂಹ ಯಾವುದು, ನಮ್ಮ ಯುದ್ಧಕ್ಕೆ ಜನ ಎಷ್ಟು ಬಂದಿದ್ದಾರೆ, ಎಲ್ಲಿದ್ದಾರೆ, ಏನಿದ್ದಾರೆ ಅಂತ ಕೇಳ್ಕೊಂಡು ಬಂದ. ಅಂದ್ರೆ ಏನರ್ಥ? ರಾತ್ರಿ ಕೇಳಿದ್ದಲ್ಲ ಸುಮ್ಮನೆ ಟೈಮ್ ಪಾಸ್. ಕೆಲವರಿಗೆ ದೇವ್ರು ಯಾಕೆ ಅಂದ್ರೆ ಟೈಮ್ ಪಾಸ್ ಸಿಗ್ಬೇಕು. ಅಷ್ಟೊತ್ತವ್ರಿಗೆ ಕಳಿಯಲ್ಲ. ಮನೇಲಿದ್ರೆ ಕಿರಿಕಿರಿ ಮಾಡ್ತಾರೆ ಎಲ್ರು.
ಅದಕ್ಕೆ ಇಲ್ಲೆಲ್ಲೋ ಬರ್ತಾರೆ. ಅವ್ರು ಅಲ್ಲಿ ಹಾಳಾಗುದಕ್ಕಿಂತ ಇಲ್ಲಿ ಕೇಳಿದ್ದು ಒಳ್ಳೇದಾಯ್ತು. ಆದ್ರೆ ಅವ್ರಿಗೆ ಇದರ ನಂತರ ಬೆಳವಣಿಗೆ ಮತ್ತೆ ಮರು ದಿವಸಕ್ಕೆ ಏನು ಹೊಸ್ತಿರಲ್ಲ. ಅವ್ರದ್ದೊಂದು ರೊಟೀನ್ ಅಷ್ಟೇ. ದೇವಸ್ಥಾನ ಅಂತ ಅನ್ನೋದು ಒಂದು ರೊಟೀನ್. ದೇವಸ್ಥಾನದಲ್ಲಿ ನಾನು ಅದನ್ನ ಗಳಿಸ್ಬೇಕಾದ್ದೇನು ಅಂತ ಗೊತ್ತಿರುದಿಲ್ಲ ಅವ್ರಿಗೆ. ಅಲ್ಲಿದ್ರೆ ಸ್ವಲ್ಪ ನೆಮ್ಮದಿ ಇರುತ್ತೆ, ಇಲ್ಲಿದ್ರೆ ಕಿರಿಕಿರಿ ಇರುತ್ತೆ, ಅಷ್ಟಕ್ಕೆ ಮಾತ್ರ ದೇವ್ರು ಬೇಕಿರುತ್ತೆ. ನಿತ್ಯ ಸಂಸಾರಿಗಳ ಸ್ಥಿತಿ ಹಾಗೆ ಅಲ್ವ, ಅವ್ರು ಏನ್ ಮಾಡ್ಲಿಕ್ಕಾಗುತ್ತೆ, ಅವ್ರದ್ದು ಏನು ತಪ್ಪು ಅಂತ ಹೇಳಿಕ್ ಆಗುದಿಲ್ಲ. ಆದ್ರೆ ಕನಿಷ್ಠ ಪಕ್ಷ ಅವನಿಂದ ಏನಾಗುತ್ತೆ ಅಂದ್ರೆ, ಸಜ್ಜನನಿಗೆ ದೇವಸ್ಥಾನಕ್ಕೆ ಹೋಗೋದೊಂದು ರೂಲ್ ಇದೆ, ಒಂದು ನಿಯಮ ಇದೆ, ಹಾಗೆ ಹೋಗೋದ್ರಿಂದ ಒಳ್ಳೇದಾಗತ್ತಂತೆ ಅಂತ ಗೊತ್ತಾಗಿ ಇವನು ದೇವಸ್ಥಾನಕ್ಕೆ ಹೋಗೋದ್ರಲ್ಲೇ ಇರ್ತಾನೆ. ಅವನು ದೇವಸ್ಥಾನಕ್ಕೆ ಹೋಗಿ ದೇವರೊಳಗೆ ಹೋಗ್ತಾನೆ. ಸಜ್ಜನನಾದವನು, ಧಾರ್ಮಿಕನಾದವನು, ಪ್ರಾಮಾಣಿಕ ಒಳಗಿಂದ ದೇವರ ಹುಡುಕಾಟದಲ್ಲಿ ನಡೆಸೋನು, ಅವನು ಒಳಗೆ ಹೋಗ್ತಾನೆ. ಇವನು ಅಲ್ಲೇ ಯಾವಾಗ್ಲೂ ತಿರ್ಕೊಂಡಿದ್ದಾನೆ. ಅವನಿಗೆ ದೇವಸ್ಥಾನಕ್ಕೆ ಬರೋದು ಯಾಕೆ ಅಂದ್ರೆ, ಬಂದವ್ರ ಹತ್ರ ಒಂದಿಷ್ಟು ವ್ಯಾಪಾರ ಆಗುತ್ತೆ ಅಂತ. ಅವನು ವ್ಯಾಪಾರದ ಯೋಚನೆಯಲ್ಲೇ ದೇವ್ರ ಹತ್ರ ಸುತ್ತಾಡ್ತಾ ಇರ್ತಾನೆ. ಆದ್ರೆ ಇನ್ಯಾಲ್ಲೋ ಸುತ್ತಾಡೋದಕ್ಕಿಂತ ಇವನು ಇನ್ನೊಂದು ಲೋಕಕ್ಕೆ ಇಷ್ಟು ಉಪಕಾರ ಆಗುತ್ತೆ, ದೇವಸ್ಥಾನ ಒಂದು ಇದೆ, ದೇವಸ್ಥಾನ ಸುತ್ತ ಒಂದಿಷ್ಟು ವ್ಯಾಪಾರ ಆಗುತ್ತೆ ಅಂತ ಅವನಿಗೆ ಗೊತ್ತಾಗುತ್ತೆ ಅಂತ. ಹೀಗೆ ವ್ಯುಷಿತಾಯಾಂತು ಶರ್ವರ್ಯ ಮುದಿತೆ ಚತಿವಾಕರೆ ಉಭಯ ಸೇನೆ ಮಹಾರಾಜ ಯುದ್ಧಾಯ ಇವ ಸಮೀಯತು. ಅವರ ಕಡೆಯಿಂದಲೂ ಯುದ್ಧದ ಸಿದ್ಧತೆ ಆಗಿದೆ, ಈ ಕಡೆನೂ ಸಿದ್ಧತೆ ಆಗಿದೆ. ಅಭ್ಯದಾವಂತ ಸಂಕ್ರುದ್ಧಾ ಪರಸ್ಪರ ಜಿಗೀಷವಃ ತೇ ಸರ್ವೇ ಸಹಿತ ಯುದ್ಧೇ ಸಮಾಲೋಕ್ಯ ಪರಸ್ಪರಂ. ಎರಡೂ ಕಡೆಯಿಂದ ಅತ್ಯಂತ ಕ್ರುದ್ಧರಾಗಿ ಪರಸ್ಪರ ಜಯವನ್ನ ಸಾಧಿಸಲೇಬೇಕೆಂಬ ಹಠದಿಂದ ಎರಡೂ ಕಡೆಯ ಮಂದಿ ಯುದ್ಧಕ್ಕಾಗಿ ಎದುರಾಗಿದ್ದಾರೆ. ಪಾಂಡವ ಧಾರ್ತರಾಷ್ಟ್ರಾಶ್ಚ ರಾಜನ್ ದುರ್ಮಂತ್ರಿತೆ ತವ ವ್ಯೂಹೌ ಚ ವ್ಯೂಹ್ಯ ಸಂರಬ್ಧಾ ಸಂಭ್ರಷ್ಟ ಪ್ರಹಾರಿಣಃ. ಪಾಂಡವರು ಮತ್ತು ಧಾರ್ತರಾಷ್ಟ್ರರು. ಅವನು ಯಾವಾಗ್ಲೂ ಕೂಡ ಪಾಂಡವ ಮಾಮಕಾಹ ಅಂತ ಕೇಳುದು ಧೃತರಾಷ್ಟ್ರ. ಇವನು ಪಾಂಡವ ಧಾರ್ತರಾಷ್ಟ್ರಾಶ್ಚ, ನಿನ್ ಮಕ್ಳು ಅಂತ ಅದು ಒತ್ತಿ ಹೇಳುದು, ದುರ್ಯೋಧನ ಅಂತ ಹೇಳಲ್ಲ. ನೀನ್ ಯಾವಾಗ್ಲೂ, ಯಾಕಂದ್ರೆ ಅವ್ನು ನನ್ನ ಮಕ್ಳು ಅಂತ ಕೇಳುದಲ್ವಾ, ಅದಕ್ಕೆ ಈ ಉತ್ತರದಲ್ಲಿ ಯಾವಾಗ್ಲೂ ಪಾಂಡವ ಧಾರ್ತರಾಷ್ಟ್ರಾಶ್ಚ, ಕೌರವ ಅಂತ ಹೇಳುದಿಲ್ಲ. ಧೃತರಾಷ್ಟ್ರನ ಮಕ್ಕಳೆನಿಸಿದ ನಿನ್ನ ಮಕ್ಕಳು ದುರ್ಮಂತ್ರಿತೆ, ನಿನ್ನ ದುರ್ಮಂತ್ರಕ್ಕೆ ಒಳಗಾಗಿ ಆ ಮಕ್ಕಳು ಯುದ್ಧಕ್ಕಾಗಿ ವ್ಯೂಹಗಳನ್ನ ಜೋಡಿಸಿ ಸಂರಬ್ಧ ಸಂಪ್ರಹೃಷ್ಟ, ಯುದ್ಧದಲ್ಲಿ ಏನೋ ಒಂದು ಮದ ಇದೆ, ಈ ಯುದ್ಧದಲ್ಲಿ ನಾವು ಗೆಲ್ತೇವೆ ಅಂತ ಒಂದು ಒಳಗಿನಿಂದ ಏನು ಶಕ್ತಿ ಇಲ್ಲದೆ ಇದ್ರೂ ಒಂದು ಗುಂಬ ಧೈರ್ಯ ಇರುತ್ತೆ ಕೆಲವೊಮ್ಮೆ ದುಷ್ಟರಿಗೆ. ಅಂತ ದುಷ್ಟತನದಿಂದ ಸಂಪ್ರಹೃಷ್ಟ ಪ್ರಹಾರಿಣ, ಜೋರಾಗಿ ಹೊಡೆದು ಹಾಕ್ತೇವೆ ಅಂತ ಅಂದುಕೊಂಡು, ಅವರಿಗೆ ನಂಬಿಕೆ ಏನು ಅಂದ್ರೆ, ಭೀಷ್ಮಾಚಾರ್ಯ ಇದ್ದಾರೆ, ಅವ್ರು ಇರೋ ತನಕ ನಮ್ಮನ್ನು ಕೊಲ್ಲಲ್ಲ. ದ್ರೋಣಾಚಾರ್ಯ ಇದ್ದಾರೆ, ಅವರಿರೋ ತನಕ ನಮ್ಮನ್ನು ಕೊಲ್ಲಲ್ಲ. ಯಾಕಂದ್ರೆ ಅವರು ಕೊಲ್ಲಿಕ್ ಬಿಡಲ್ಲ ನಮ್ಮನ್ನ, ಯಾಕಂದ್ರೆ ಮಾತು ಕೊಟ್ಟಿದ್ದಾರೆ, ನಮ್ಮ ಪ್ರಾಣ ಇರುವ ತನಕ ನಿಮ್ಗೆ ಜೀವನಕ್ಕೆ ರಕ್ಷಣೆ ಕೊಡ್ತೇವೆ ಅಂತ. ಹಾಗಾಗಿ ಆರಾಮವಾಗಿ ರಕ್ಷಣೆ ಮಾಡಿಕೊಂಡು ಮಕರ ವ್ಯೂಹಂ, ಮೀನಿನ ಆಕೃತಿಯ ಒಂದು ದೊಡ್ಡ ವ್ಯೂಹ. ಮೀನು ಹೀಗೆ ಹೋಗ್ತಾ ಇರ್ತದೆ. ಅದಕ್ಕೆ ಒಂದು ಮಾತಿದೆ, ಏನು, ಮೀನಿನ ಹೆಜ್ಜೆಯನ್ನ ಮೀನೇ ಗುರುತಿಸ್ಲಿಕ್ಕೆ ಸಾಧ್ಯ ಹೊರತು, ಯಾಕಂದ್ರೆ ಅದು ಹೋಗುದು ಯಾವ ಕಡೆಯಿಂದ. ನಮ್ಮದಾದ್ರೆ ಇಲ್ಲಿ ಹೆಜ್ಜೆ ಇಟ್ರೆ ಧೂಳು ಹೋಗಿರುತ್ತೆ, ಅಥವಾ ನಾವು ಹಸಿಗೆ ಕಾಲಿದ್ರೆ ಒಂದು ಹೆಜ್ಜೆ ಗುರುತು ಮೂಡುತ್ತೆ. ನೀರಿನೊಳಗೆ ಹೆಂಗೆ, ನೀರಲ್ಲೇ ಇರುದು ಅದು, ಅಲ್ಲಿ ಹೆಜ್ಜೆ ಮೂಡುದು ಹೇಗೆ? ಅದನ್ನಾಗಿ ಮೀನಿನ ಗುಣವನ್ನ, ನೀರಿನ ದಾರಿಯನ್ನ ಇನ್ನೊಂದು ಮೀನೇ ತಿಳ್ಕೊಳ್ಬಹುದು ಹೊರತು ಬೇರೆಯವರು ತಿಳ್ಕೊಳ್ಳಿಕ್ ಆಗಲ್ಲ ಅಂತ. ಹಾಗಾಗಿ ಅಂತಹದ್ದೊಂದು ವ್ಯೂಹ. ಆ ಸೇನೆ ಯಾವ ಕಡೆ ಮೂವ್ ಆಗುತ್ತೆ, ಹೇಗ್ ಮೂವ್ ಆಗುತ್ತೆ ಅಂತ ಗೊತ್ತಾಗಬಾರದು ಅಂತ ಒಂದು ವ್ಯವಸ್ಥೆ. ಎಷ್ಟು ಚೆನ್ನಾಗಿದೆ ನೋಡಿ. ಮಕರ ವ್ಯೂಹವನ್ನು ಅವರು ನಿರ್ಮಾಣ ಮಾಡಿದ್ರು. ಯಾರು? ಭೀಷ್ಮನ ಕಡೆಯವರು. ರಾಜನ್ ಸಮಂತತಃ ತಥೈವ ಪಾಂಡವ ರಾಜನ್ ರಕ್ಷನ್ ವ್ಯೂಹಂ ಚ ಆತ್ಮನಃ ಅದಾಶ ಶತ್ರುಣ ಮನಾಂಶ ಸಮಕಲ್ಪಯತ್. ಹಾಗೆ ಪಾಂಡವರು ಕೂಡ ಅವರ ಕಡೆಯಿಂದ ಒಂದು ಸೈನ್ಯವನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಅದರಲ್ಲೂ ಅಜಾತ ಶತ್ರುವಾದಂತಹ ಯಾರು ಧರ್ಮರಾಜ, ಅವರ ಕಡೆಯಿಂದಲೂ ಸೇನೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಶೇನವದ್ವ್ಯೂಹ್ಯತಂ ವ್ಯೂಹಂ ದೌಮ್ಯಸ್ಯ ವಚನಾತ್ ಸ್ವಯಂ ಸಹಿತಸ್ಯ ಸುವಿಜ್ಞಾತ ಅಗ್ನಿಶ್ಚಿತ್ತೇಷು ಭಾರತ. ಪಾಂಡವರ ಕಡೆಗೆ ದೌಮ್ಯಾಚಾರ್ಯರಿದ್ರು. ಅವರು ಮಕರ ವ್ಯೂಹವನ್ನು ಸಿದ್ಧಿಸ್ತಾರ, ಹಾಗಾದ್ರೆ ನೀವು ಶೇನ ವ್ಯೂಹವನ್ನು ಮಾಡಿ. ಅದಕ್ಕೆ ಪ್ರತಿಯಾದ ಉತ್ತರ ಯಾವುದು ಅಂದ್ರೆ ಶೇನ ಅಂದ್ರೆ ಹದ್ದು. ನೀವು ನೋಡಿರ್ತೀರಿ, ಸಾಮಾನ್ಯವಾಗಿ ಹದ್ದು ಬೇಟೆ ಆಡುವಾಗ ಮೀನು ಅದು ಕೆಲವೊಂದ್ ಸರ್ತಿ ಆಟ ಆಡಿಸ್ಲಿಕ್ಕೋಸ್ಕರ ಹೀಗೆ ಮೇಲ್ ಕೆಳಗೆ ಬರ್ತಾ ಇರುತ್ತೆ. ವಸ್ತುತಃ ಅಷ್ಟು ಮೇಲಿಂದ ಬರುವಾಗ ಅದಕ್ಕೆ ಮೇಲ್ ಕಾಣ್ತಾ ಇರುದಿಲ್ಲ. ಅದು ಒಂದೇ ಸರ್ತಿ ಹೀಗೆ ಮೇಲ್ ಹೋಗಿರುತ್ತಲ್ಲ, ಅದು ಹೀಗೆ ಹೋಗಿ ಎಷ್ಟು ಹೊತ್ತಿಗೆ ವಾಪಸ್ ಮೇಲ್ ಬರುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿರುತ್ತೆ. ಒಳಗಿನಿಂದ 2 ಸಲ 3 ಸಲ ಹೀಗೆ ಹೋಗುವಾಗ ಅದರ ಕ್ಯಾಲ್ಕುಲೇಷನ್ ಪ್ರಕಾರ ಈ ಹೋಗಿ ಇಲ್ಲಿಂದ ಬರ್ಲಿಕ್ಕೆ ಎಷ್ಟೊತ್ತಾಗುತ್ತೆ ಅಂತ.
ಅದನ್ನ ಗುರುತಿಸಿ ತಾನು ಆ ಜಾಗದಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಏನ್ ಟೈಮ್ ಬೇಕು ಅಂತ ಅದು ಕಲೆಕ್ಟ್ ಮಾಡಿರುತ್ತೆ. ಮಾಡಿ ಬಂದು ಅದು ಹೀಗೆ ಮೇಲ್ ಬರೋ ಅಷ್ಟೊತ್ತಿಗೆ ಕರೆಕ್ಟ್ ಹಿಡಿದು ತಗೊಂಡೋಗುತ್ತೆ. ನೀವು ಇದ್ರಲ್ಲಿ ನೋಡಿದ್ರೆ ಸಿಗುತ್ತೆ ಅನಿಮಲ್ ಪ್ಲಾನೆಟ್ ಅಲ್ಲಿ ಪ್ರಾಣಿಗಳ ಬೇರೆ ಬೇರೆ ಇದ್ರಲ್ಲೆಲ್ಲ ಎಷ್ಟು ಕರೆಕ್ಟ್ ಆಗಿ ಮೀನನ್ನ ಹದ್ದು ಹಿಡಿಯತ್ತೆ ಅಂದ್ರೆ ನೀವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೀನಿನ ದಾರಿಯನ್ನ ಮೀನ್ ತಿಳ್ಕೊಳ್ಬೇಕು ಅನ್ನೋದು ಸತ್ಯ, ಆದ್ರೆ ಹದ್ದು ಕೂಡ ಮೀನಿನ ದಾರಿಯನ್ನ ಮೇಲಿನಿಂದಲೇ ಲೆಕ್ಕಾಚಾರ ಹಾಕುತ್ತೆ. ಅದಕ್ಕೆ ಬಹಳ ದೂರದಿಂದ ಕಣ್ಣು ಸೂಕ್ಷ್ಮ ಅದರಿಂದಾಗಿ ಅದಕ್ಕೆ ಯಾವ ಹೊತ್ತಿಗೆ ಅದ್ ಮೇಲ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಅಲ್ಲಿ 1 ಸರ್ತಿ 2 ಸರ್ತಿ 3 ಸರ್ತಿ ಹೀಗೆ ಹೋಗೋದು ನೋಡಿರುತ್ತೆ. ಅವುಗಳದೊಂದು ಪ್ಯಾಟರ್ನ್ ಇರುತ್ತೆ, ಆ ಪ್ಯಾಟರ್ನ್ ಮಿಸ್ ಮಾಡಲ್ಲ ಅವುಗಳು. ಅದರಿಂದಾಗಿ ಎಲ್ಲ ಪ್ರಾಣಿಗಳಲ್ಲೂ ಪಕ್ಷಿಗಳಲ್ಲೂ ಅವುಗಳದ್ದೇ ಆದೊಂದು ಜೀವನ ಶೈಲಿಯ ಪ್ಯಾಟರ್ನ್ ಇರುತ್ತೆ. ಆ ಪ್ಯಾಟರ್ನ್ ಅನ್ನ ಅದ್ ಲೆಕ್ಕ ಹಾಕುತ್ತೆ. ಯಾವುದೇ ವ್ಯಕ್ತಿಗೆ ಅವನ ಒಂದು ಪ್ಯಾಟರ್ನ್ ನ ಮೂಲಕನೇ ಇನ್ನೊಬ್ರು ಗುರುತಿಸಿದ್ರೆ ಅವನನ್ನ ಬಲೆಗೆ ಹಾಕ್ಲಿಕ್ಕೆ ಸಾಧ್ಯ ಆಗುದು. ಹಾಗಾಗಿ ಇದೇನ್ ಮಾಡುತ್ತೆ ಅಂದ್ರೆ ಅದು ಬರುತ್ತೆ ಅಂತ ಗೊತ್ತಾದಾಗ ಅದು ಕರೆಕ್ಟ್ ಆಗಿ ಈಗ ಮೇಲ್ ಬರುವುದಕ್ಕೂ, ಯಾಕಂದ್ರೆ ಮೀನು ಈಗ ಬಂದ್ ಹೀಗ್ ಟಕ್ ಅಂತ ಒಳಗೆ ಮರುಕ್ಷಣದಲ್ಲಿ ಹೋಗುತ್ತೆ. ಅದಷ್ಟು ಸುಲಭದಲ್ಲಿ ಕೈಗೆ ಸಿಗುದಿಲ್ಲ. ನೀವು ಮೀನಿನ ಹತ್ರ ಕೆರೆ ಹತ್ರ ಎಲ್ಲಿಯಾದ್ರೂ ನಿಂತ್ಕೊಂಡಿದ್ರೆ ನೀವೇನಾದ್ರೂ ಹಾಕಿ ಅದು ಹೀಗ್ ಬಂತು ನೀವು ಹಿಡಿಲಿಕ್ಕೆ ಹೋಗಿ ಎಷ್ಟು ಮಾಡಿದ್ರೆ ನಿಮ್ ಸುಲಭದಲ್ಲಿ ಸಿಗಲ್ಲ ಕೈಗೆ. ಬಹಳ ಮತ್ ಸಿಕ್ಕಿದ್ರು ಅಕಸ್ಮಾತ್ ಕೈಯಿಂದ ನುಸ್ಕೊಳ್ಕೊಂಡು ಹೋಗ್ಬಿಡುತ್ತೆ. ಅದೇ ಹೇಳಿದ್ದು. ಅದೇ ವ್ಯೂಹದಿಂದ ಅವರು ಯುದ್ಧವನ್ನ ಮಾಡ್ಲಿಕ್ಕೆ ಬಂದ್ರೆ ಅದಕ್ಕೆ ಪ್ರತಿ ವ್ಯೂಹವನ್ನ ನೀವು ಶೇನ ವ್ಯೂಹವನ್ನ ಮಾಡಿ ಅದು ಎಲ್ಲಿ ಹೋದ್ರು ನೀವು ಅದನ್ನ ಹಿಡಿದು ಹಾಕ್ಲಿಕ್ಕೆ ಆಗತ್ತೆ ಅಂತ ಪಾಂಡವರಿಗೆ ವಾಪಸ್ಸು ಧೌಮ್ಯರು ಅಗ್ನಿ ಚಿತೆಯಲ್ಲಿ ಅಂದ್ರೆ ನಿತ್ಯಾಗ್ನಿಹೋತ್ರ ಮಾಡುವ ಜಾಗದಲ್ಲಿ ಅದಕ್ಕೋಸ್ಕರ ವಿಶೇಷವಾದ ಮಂತ್ರಗಳನ್ನ ಜಪಿಸಿ ನೀವು ಇವತ್ತು ಮಕರ ವ್ಯೂಹವನ್ನ ಶೇನ ವ್ಯೂಹದಿಂದ ಮಕರಸ್ತು ಮಹಾವ್ಯೂಹಸ್ತಸ್ ತವ ಪುತ್ರಸ್ಯ ಧೀಮತಃ ಸ್ವಯಂ ಸರ್ವೇಣ ಸೈನ್ಯೇನ ದ್ರೋಣೇನ ಅನುಮತಸ್ತದಾ. ದ್ರೋಣಾಚಾರ್ಯರು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಮತ್ತು ಎಲ್ಲಾ ಸೈನ್ಯವನ್ನ ಅದಕ್ಕೋಸ್ಕರ ವಿನಿಯೋಗಿಸಿದ್ರು. ಅಂತಹ ವ್ಯೂಹವನ್ನ ಎದುರಿಸ್ಲಿಕ್ಕೋಸ್ಕರ ಧೌಮ್ಯರು ಪ್ರತಿಯಾಗಿ ಶೇನ ವ್ಯೂಹವನ್ನ ತನ್ನ ಶಿಷ್ಯರಾದಂತಹ ಧರ್ಮರಾಜಾದಿಗಳಿಗೆ ಉಪದೇಶವನ್ನ ಮಾಡಿದ್ದಾರೆ. ಸ್ವಯಂ ತಾನು ಕೂಡ ದ್ರೋಣರ ಜೊತೆಗೆ ಸೇರಿದ್ದಾನೆ. ಶಾಂತನವ ಅಂದ್ರೆ ಭೀಷ್ಮಾಚಾರ್ಯರು ಕೂಡ ಒಂದು ಭಾಗದಲ್ಲಿ ನಿಂತು ಆ ವ್ಯೂಹಕ್ಕೆ ಬೆಂಗಾವಲು ಪಡೆಯಾಗಿ ನಿಂತಿದ್ದಾರೆ. ಸನಿರ್ಯಯೋ ಮಹಾರಾಜ ಪಿತಾ ದೇವವ್ರತಸ್ತವ, ದೇವವ್ರತನಾದಂತಹ ನಿನ್ನಪ್ಪ ತವ ಪಿತಾ ನಿನ್ನ ತಂದೆಯಾದ ದೇವವ್ರತ ನಿರ್ಯಯವು ಯುದ್ಧದ ಮುಂಭಾಗದಲ್ಲಿ ಸಾಗಿದ. ಮಹತಾ ರಥವಂಶೇನ ಸಂವೃತ್ತೋ ರಥಿನಾಂಬರಹ, ದೊಡ್ಡ ರಥದ ನೊಗವನ್ನ ಹಿಡಿದು ರಥಿಗಳಲ್ಲೇ ಹಿರಿಯನಾದಂತಹ ಭೀಷ್ಮ ಮುಂದಕ್ಕೆ ನುಗ್ಗಿದ. ಇತರೇತರ ಮನ್ವೀಯೋ ಯಥಾಭಾಗಂ ಅವಸ್ಥಿತಾ, ಎಲ್ಲರೂ ಕೂಡ ಒಬ್ರೊಬ್ರು ಹೇಗೆ ಹೋಗ್ಬೇಕು ಅಂತ ಮೊದಲೇ ಮಾತಾಡಿಕೊಂಡಿದ್ರು. ಹಾಗೆ ಅವರವರ ಸ್ಥಾನದಲ್ಲೇ ಇದ್ದುಕೊಂಡು, ಆದರೆ ಎಲ್ಲೂ ಕೂಡ ವ್ಯೂಹದ ಚೌಕಟ್ಟನ್ನ ಮೀರದಂತೆ ನಡೆದು ಮುಂದೆ ಸಾಕ್ತಾ ಇದ್ದಾರೆ. ರಥಿನ ಪತ್ತಯಶ್ಚೈವದಂತೆನ ಸಾದಿನಸ್ತದಾ, ರಥದಲ್ಲಿರುವವರು ಕಾಲಾಳುಗಳು, ಆನೆ ಮೇಲೆ ಕೂತವರು, ಜೊತೆಗೆ ಕುದುರೆಯಲ್ಲಿ ಕೂತವರು, ಇವರಿಷ್ಟೂ ಜನ ಭೀಷ್ಮಾಚಾರ್ಯ ಹೇಗ್ ಹೋಗ್ತಿದ್ದಾರೋ ಹೇಗ್ ನಡೆಸ್ಕೊತಿದ್ದಾರೋ ಆ ರೀತಿ ಇಡೀ ಸೇನೆ ನಡೀತಾ ಇದೆ. ತಾನ್ ದೃಷ್ಟ ಅಭ್ಯದ್ಯುತಾ ಸಂಖ್ಯೆ ಪಾಂಡವಾ ಹಿ ಯಶಸ್ವಿನಃ ಶೇನ ವ್ಯೂಹೇನ ಸಂವ್ಯೂಹ್ಯ ಸಮನಹ್ಯಂತ ಸಂಯುಗೆ. ಸಮನಹ್ಯಂತ ಅಂದ್ರೆ ಬಂಧಿಸಿದ್ರು, ಎದುರಿಸಿದ್ರು. ಹೇಗೆ? ಶೇನ ವ್ಯೂಹೇನ, ಅವರು ಮಕರ ವ್ಯೂಹದಿಂದ ನುಗ್ತಾ ಇದ್ರೆ ಇವರು ಶೇನ ವ್ಯೂಹದಿಂದ ಇಡೀ ಸೇನೆಯನ್ನ ಅಡ್ಡ ತಡೆದ್ರು ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ನಾಳೆ ಅಂದ್ರೆ ಮುಂದಿನ ಶನಿವಾರದ ಹೊತ್ತಿಗೆ 12 ಗಂಟೆಗೆ, ಮುಂದಿನ ಶನಿವಾರ 12 ಗಂಟೆಗೆ ಮಹಾಭಾರತದ ಈ ಮುಂದಿನ ಭಾಗವನ್ನು ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.